ಸ್ಪೆಷಲ್ ವ್ಯಾಕ್ಯೂಮ್ ಕ್ಲೀನರ್ ಬ್ಲೋರ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 1-2 ಡೇಸ್ ಬರುತ್ತೆ. ಪೆಪ್ಪರ್ ಗ್ರೈಂಡ್ರಲ್ಲಿ ಏಲಕ್ಕಿ, ಮೆಣಸು, ಜೀರಿಗೆ, ಕಲ್ಲುಪ್ಪು ಏನು ಬೇಕಾದರೂ ಗ್ರೈಂಡ್ ಮಾಡ್ಬೋದು. ನೋಡಿ ಎಲ್ಲ ಹಾಕಿದ್ದೀನಿ ನಾನು, ಕಲ್ಲುಪ್ಪು, ಮೆಣಸು, ಜೀರಿಗೆ, ಧನಿಯಾ. ಇವತ್ತು ನೋಡಿ ಮೇನ್ ಥಿಂಗ್ ದಿಸ್ ಇಸ್ ಪಾಲಿಕಾರ್ಬೊನೇಟ್, ಅನ್ಬ್ರೇಕಬಲ್, ಒಡೆದೋಗಲ್ಲ. ಇದೆಲ್ಲ ನಮ್ಮ ಇಂಡಿಯನ್ ಪ್ರಾಡಕ್ಟು. ನೋಡಿ ಇನ್ನೊಂದು ಈ ಪ್ರಾಡಕ್ಟ್ ಇವತ್ತಿಂದಿಲ್ಲ, ಇಟ್ ಈಸ್ ಸಿನ್ಸ್ 1985, ಆಲ್ಮೋಸ್ಟ್ 40 ಇಯರ್ ಓಲ್ಡ್ ಕಂಪನಿ ಇರೋದು. ಸ್ಮಾಲ್ ಮಿನಿಯೇಚರ್ ಮಿಕ್ಸಿ ನೋಡಿ. ಇದು ಡ್ರೈ, ಇದಿರೋದು ವೆಟ್ಟು. ನೋಡಿ ಇದು ನಿಮ್ಗೆ ಚಟ್ನಿ ಒಂದೇ ಸಲ ಇದು ಜ್ಯೂಸ್ ಮಾಡ್ಬೋದು. ಅಟ್ ಎ ಟೈಮ್ ಎರಡು ಜೊತೆಗೆ ಮಾಡ್ಬೋದು. ನೋಡಿ ಇದೊಂದು ಸ್ಪೆಷಲ್ ಐಟಮ್, ಕಾಫಿ ಪರ್ಕ್ಯುಲೇಟ್ರ್. ನೀನು ವಾಟರ್ ಹಾಕಿದ್ದೀನಿ, ಕಾಫಿ ಹಾಕಿದ್ದೀನಿ, ಬಾಯ್ಲಿಂಗಿಂದ ಇದಾಗೋದು. ನೋಡಿ ನೋಡಿ ಇವಾಗ ಬರುತ್ತೆ. ನಾಟ್ ಈವನ್ 1 ಮಿನಿಟ್ ಇದಕ್ಕೆ ಬೇಕು. ಘಮ ಘಮ ಹೋಲ್ ನೋಡಿ. ಸ್ವಲ್ಪನೂ ಪೌಡ್ರ್ ಇಲ್ಲ ನಿಮಗೆ. ಸ್ಪೆಷಲ್ ಚಪಾತಿ ಮಣೆ ಲಟ್ಟಣಿಗೆ ಇಟ್ಟೆ ಅಂಟ್ಕೊಳ್ಳಲ್ಲ ನೋಡಿ. ಆ್ಯಕ್ರಿಲಿಕ್ ಕೂಸೋದೆಲ್ಲ ತೊಗೊತೀರಲ್ಲ, ಮೋಸ್ಟ್ಲಿ ಎಲ್ಲ ಮೆಷಲ್ಲಿ ಇಲ್ಲೆಲ್ಲ ತಂತಿ ಎಲ್ಲ ಕಪ್ಪಾಗುತ್ತೆ, ಕೆಂಪಾಗುತ್ತೆ, ನಿಮ್ಮೆಣ್ಣು ಉಜ್ತೀರಾ ಈ ಥರ ಬೆಂಡ್ ಆಗುತ್ತೆ. ಇದು ನೋಡಿ ನಿಮಗೋಸ್ಕರ ಪರ್ಮನೆಂಟ್ ತಂದಿದ್ದೀನಿ, ಸ್ಟೈನ್ಲೆಸ್ ಸ್ಟೀಲ್, ಫಸ್ಟ್ ಟೈಮ್. ಕ್ವಾಲಿಟಿ ನೋಡಿ, ಇದು ಯಾವತ್ತೂ ಕೆಂಪು ಕಪ್ ಆಗೋದೇ ಇಲ್ಲ. ನೋಡಿ ಇದರಲ್ಲಿ ತೂತೇ ಇಲ್ಲ. ಏನು ಕೆಲಸ ಮಾಡಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು, ಕುಟಾಣಿ ಕುಟ್ಟೋದು ಏನು ಬೇಡ, ಡೈರೆಕ್ಟ್ ನೀವು ಫ್ರೆಶ್ ಆಗಿ ಗ್ರೈಂಡ್ ಮಾಡಿ ನಿಮ್ಮ ಸುವಾಸನೆ ಫ್ರೆಶ್ ಆಗಿರುತ್ತೆ. ಸೆರಾಮಿಕ್ ನೈಫು ನೋಡಿ ಈ ಥರ ನೋಡಿದ್ದೀರಾ? ಒಂದು ಸಲ ಚಾಕು ತೊಗೊಂಡ್ರೆ ನಿಮ್ಮ ಜೀವನದಲ್ಲಿ ಚೂಪ್ ಮಾಡೋದೇ ಬೇಡ. ಇದು ಒಂದು ಮೆಟಲಿಕ್ ಪೀಲರ್, ಫುಲ್ಲು ಭಾಳ ಶಾರ್ಪ್ ಐತೆ. ಇದರಲ್ಲಿ ನೀವು ಟೊಮೆಟೊ ಸಿಪ್ಪೆ ತೆಗಿಬೋದು, ಅಷ್ಟು ಶಾರ್ಪ್ ಐತೆ. ಇದು ನಮ್ಮ ಸ್ಪೆಷಲ್ ಕುಕ್ಕರು. ಈ ತಿಕ್ನೆಸ್ಸು, ಇಂಥ ತಿಕ್ನೆಸ್ಸಲ್ಲಿ ನಿಮ್ಮ ಕುಕ್ಕರ್ಗೆ ಏನಾಗುತ್ತೆ ಹೇಳಿ. ನೋಡಿ ಇಲ್ಲ ಓಪನ್ನು ಯಾವತ್ತೂ ನೋಡಿದ್ದೀರಾ? ಈ ಸ್ಪೆಷಾಲಿಟಿ ಗ್ಯಾಸ್ಕೆಟು ನಿಮ್ಗೆ 8-10 ವರ್ಷ ನಮ್ಮ ಅಂಗಡಿಗೆ ಬರಲ್ಲ ಗ್ಯಾಸ್ಕೆಟ್ ತೊಗೊಳಕ್ಕೆ. ಮಿನಿಯೇಚರ್ ಐಟಮ್ ಚಿಕ್ಕದು ಸೆಟ್ ದೋಸೆ, ಉತ್ತಪ್ಪ, ಪ್ಯಾನ್ ಕೇಕ್ ಮಾಡಿ ಇದರಲ್ಲಿ. ನಮಸ್ತೆ. ಇದು ನಮ್ಮದು ಸರ್ವೋದಯ ಸ್ಟೀಲ್ ಕಾರ್ಪೊರೇಷನ್ ಅಂತ ಸಿನ್ಸ್ 1971ಇಂದ ಐತೆ. ಆಲ್ಮೋಸ್ಟ್ 53-54 ಇಯರ್ಸಿಂದ ಅಂಗಡಿ ಐತೆ. ಸಮಥಿಂಗ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಏನು ಬೇಕಾದರೂ ನೀವು ಯೂಶ್ವಲಿ ಎಲ್ಲ ಕಡೆ ಸಿಗಲ್ಲ. ಇಂಥ ಪ್ರಾಡಕ್ಟ್ಸ್ ನಮ್ಮ ಹತ್ರ ಐತೆ. ಎಲ್ಲ ಕಡೆ ನೀವು ಒಂದು ನಿಮ್ಮ ಮೈಂಡಲ್ಲಿ ಏನೊಂದು ಇರುತ್ತೆ, ಡಿಸ್ಕೌಂಟ್ಸ್. ಈ ಡಿಸ್ಕೌಂಟ್ಸ್ ಒಂದು ಸೈಡಲ್ಲಿ ಮಡಗಿ ಯುನೀಕ್ನೆಸ್ಗೆ ಬನ್ನಿ. ಡಿಫ್ರೆಂಟು, ಕೆಲವರು ಕ್ವಾಲಿಟಿ ಕಾನ್ಷಿಯಸ್ ಇರೋರು ಬರ್ತಾರೆ. ಅಂಥ ಕಸ್ಟಮರ್, ಚೂಸಿ ಕಸ್ಟಮರ್ಗೆ ನಮ್ಮ ಅಂಗಡಿ ಈಸ್ ಪರ್ಫೆಕ್ಟ್. ಈ ಥರ ಪ್ರಾಡಕ್ಟ್ಸ್ ನಿಮ್ಗೆ ಎಲ್ಲ ಕಡೆ ಸಿಗಲ್ಲ. ಒಂದು ರೂಫಲ್ಲಿ ಇಷ್ಟು ವೆರೈಟಿ ಎಲ್ಲೂ ಸಿಗಲ್ಲ ನಿಮ್ಗೆ. ನೋಡಿ ಸರ್, ಒಂದು ಸ್ಟಾರ್ಟಿಂಗ್ ನಮ್ಮನ್ನು ಮಿಕ್ಸಿಯಿಂದ ಸ್ಟಾರ್ಟ್ ಮಾಡಿ ನಾನು. ಈ ಸ್ಮಾಲ್ ಮಿನಿಯೇಚರ್ ಮಿಕ್ಸಿ ನೋಡಿ. ನೀವು ಯಾರಿಗೆ ಒಂದು ಏಜ್ ಅವ್ರಿಗೆ ಸ್ವಲ್ಪ ಕೈ ನೋವು ಅವ್ರಿಗೆ ಬೆಸ್ಟ್. ನೀವು ದೊಡ್ಡ ಮಿಕ್ಸಿಲಿ 3-in-1 ಹೇಳ್ತೀರಾ, ಇದು 3 ಜಾರ್ ಮಿಕ್ಸಿನೇ. ನಿಮ್ಗೆ ಕಾಣಿಸ್ತಾ ಇಲ್ಲ 3, ಬಟ್ ಇದು 3 ಜಾರ್ ಮಿಕ್ಸಿ. ನೋಡಿ ನಿಮ್ಗೊಂದು ಸ್ಪೆಷಾಲಿಟಿ ನೋಡ್ತೀನಿ ಮಿಕ್ಸಿದು. ಇದು ನೋಡಿ ಸಿಂಗಲ್ಲ. ನೋಡಿ ಏನು ಹಾಕಿದ್ದೀನಿ, ಕಡಲೆಪಪ್ಪು ನೋಡ್ಕೊಳ್ಳಿ ನೀವು. ಇದು ಡ್ರೈ, ಇದಿರೋದು ವೆಟ್ಟು. ಇವಾಗ ನೋಡಿ ನಾನು ಎರಡು ಜೊತೆಗೆ ಹಾಕಿದ್ದೀನಿ, ರೈಟ್. ನೋಡಿ ಲಾಕ್ ಮಾಡಿ ನೋಡಿ. ಇವಾಗ ಇದ್ರ ಫಂಕ್ಷನ್ ನೋಡಿ ನೀವು. ನೋಡಿ ನೋಡಿ ವಿದಿನ್ 10 ಸೆಕೆಂಡ್ಸಲ್ಲಿ ನೋಡಿ. ಇದು ನಿಮ್ಗೆ ಚಟ್ನಿ, ಕಡಲೆ, ಇದು ನೋಡಿ ಒಂದೇ ಸಲ. ನಿಮ್ಗೆ ಇದು ಬೇಡ ಅಂದರೆ ಇದು ತೆಗೆದುಬಿಡಿ. ಇದು ನೋಡಿ, ಇದು ಜ್ಯೂಸ್ ಮಾಡ್ಬೋದು. ಅಟ್ ಎ ಟೈಮ್ ಎರಡು ಜೊತೆಗೆ ಮಾಡ್ಬೋದು. ಇದು ಮೋಸಂಬಿ ಜ್ಯೂಸ್ ರೆಡಿ. ಇವಾಗ ನಿಮ್ಗೆ ಬೇಡ ಅಂದರೆ ನೋಡಿ ಇದಕ್ಕೆ ಇದು ತೆಗ್ದು, ಇದು ನೋಡಿ ಇದು ಲಿಡ್ ಹಾಕಿ ನೀವು ಸ್ಟೋರು ಮಾಡ್ಬೋದು. ನೋಡಿ ಇದು ಒಂದು ಲಿಡ್ ಜೊತೆಗೆ ಬರುತ್ತೆ. ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿ ಬರುತ್ತೆ. ನೋಡಿ 3 ಜಾರ್ ಮಿಕ್ಸಿ ಇರೋದು ಎಷ್ಟು ಸ್ಮಾಲ್ ಅಲ್ಲಿ ನೋಡಿ ನಿಮಗೆ. 1, 2, 3 ಅಟ್ ಎ ಟೈಮ್. ಸ್ಮಾಲ್ ಮಿನಿ ಚಾಪರ್. ಇದು USB ಚಾರ್ಜಿಂಗ್ ಚಾಪರ್. ಬಟ್ ಒಂದು ಸಲ ನೀವು ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 7-8 ಟೈಮ್ಸ್ ನೀವು ಯೂಸ್ ಮಾಡ್ಬೋದು. ನೋಡಿ ಮೇನ್ ಥಿಂಗ್ ದಿಸ್ ಇಸ್ ಪಾಲಿಕಾರ್ಬೊನೇಟ್, ಅನ್ಬ್ರೇಕಬಲ್, ಒಡೆದೋಗಲ್ಲ. ಇದೆಲ್ಲ ನಮ್ಮ ಇಂಡಿಯನ್ ಪ್ರಾಡಕ್ಟು. ನಿಮ್ಗೆ ಏನು ಬೇಕಾದ ನೋಡಿ, ಬ್ಲೇಡ್ ನೀವು ಸ್ವಲ್ಪ ಡೆಮೋ ಮಾಡಿ ನೋಡ್ತೀನಿ ನೋಡಿ. ನೋಡಿ ಇನ್ನೊಂದು ಈ ಪ್ರಾಡಕ್ಟ್ ಇವತ್ತಿಂದಿಲ್ಲ, ಇಟ್ ಈಸ್ ಸಿನ್ಸ್ 1985, ಆಲ್ಮೋಸ್ಟ್ 40 ಇಯರ್ ಓಲ್ಡ್ ಕಂಪನಿ ಇರೋದು. ಇವತ್ತಿಂದಿಲ್ಲ. ಆ್ಯಂಡ್ ಯು ಹ್ಯಾವ್ 1 ಇಯರ್ ವಾರಂಟಿ. ಮೋಟ್ರ್ ವಾರಂಟಿ ಸಿಗುತ್ತೆ ನಿಮಗೆ. 1 ಇಯರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಚೇಂಜ್ ಮಾಡಿಕೊಡ್ತೇವೆ ನಿಮಗೆ. ಇದೊಂದು ಪ್ರಾಡಕ್ಟ್ ನೋಡಿ, ಇದು ಸಮಥಿಂಗ್ ಡಿಫ್ರೆಂಟ್. ಇದು USB ಚಾರ್ಜಿಂಗ್.
ಇದರಲ್ಲಿ ಏನು ಬೇಕಾದರೆ ಪೆಪ್ಪರ್ ಗ್ರೈಂಡ್ರಲ್ಲಿ ಏಲಕ್ಕಿ, ಮೆಣಸು, ಜೀರಿಗೆ, ಕಲ್ಲುಪ್ಪು ಏನು ಬೇಕಾದರೂ ಗ್ರೈಂಡ್ ಮಾಡ್ಬೋದು. ಬಟ್ ಗ್ರೈಂಡಿಂಗಲ್ಲಿ ನಿಮ್ಗೆ ಆಪ್ಷನ್ಸ್ ನೋಡಿ, ನೀವು ಸಣ್ಣ ಬೇಕಾ ಸಣ್ಣನೂ ಮಾಡ್ಬೋದು, ದಪ್ಪ ಬೇಕಾ ದಪ್ಪನೂ ಮಾಡ್ಬೋದು. ಇದರಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಒಳಗೆ ನಿಮಗೆ. ನೋಡಿ ಇಲ್ಲಿಂದ ನಾನು ಹಾಕ್ತೀನಿ ನಿಮಗೆ ಕಣ್ಣು ಮುಂದೆ ನೋಡಿ, ನೀವು ಲೈವ್ ಡೆಮೋ ನೋಡಿ. ಇದು ನೋಡಿ ಮೆಣಸು, ಧನಿಯಾ, ಜೀರಿಗೆ ನೋಡಿ, ಇದು ಕಲ್ಲುಪ್ಪು. ಮಿಕ್ಸಿ ಬೇಕಾಗಿಲ್ಲ, ಈ ಸಣ್ಣ ನಿಮಗೆ ಅಷ್ಟು ದೊಡ್ಡ ಮಿಕ್ಸಿ ತೊಗೊಂಡು ಸಣ್ಣ ಐಟಮ್ಗೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದರೆ ಈ ಸಮಥಿಂಗ್ ಡಿಫ್ರೆಂಟ್ ನೋಡಿ. ಇಲ್ಲಿ ನೋಡಿ ಕೆಳಗೆ ನೋಡಿ, ನೋಡಿ ಎಲ್ಲ ಹಾಕಿದ್ದೀನಿ ನಾನು, ಕಲ್ಲುಪ್ಪು, ಮೆಣಸು, ಜೀರಿಗೆ, ಧನಿಯಾ. ಇವೆ ನೋಡಿ ಇಷ್ಟು ಸಣ್ಣ ಬರುತ್ತೆ ನೋಡಿ. ನಿಮ್ಗೆ ಇದರಲ್ಲಿ ದಪ್ಪ ಬೇಕಾದರೆ ನೋಡಿ, ಇದು ಅಡ್ಜಸ್ಟ್ಮೆಂಟ್, ನಿಮಗೆ ದಪ್ಪನೂ ನೋಡ್ತೀನಿ ನಿಮಗೆ ನೋಡಿ. ಇದು ದಪ್ಪ, ನಿಮ್ಗೆ ಯಾವ ಥರ ಬೇಕೋ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ದಪ್ಪ, ತಳು, ಸಣ್ಣ ಯಾವ ಥರ ಬೇಕೋ ನೋಡಿ ಆ ಥರ ಬರುತ್ತೆ. ಇಲ್ಲಿ ದಪ್ಪ, ಇದು ಸಣ್ಣ. ಚಾರ್ಜೇಬಲ್ ಇರೋದು, ಒಂದು ಸಲ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 19 ಟೈಮ್ಸ್ ಯೂಸ್ ಮಾಡ್ಬೋದು ನೀವು ನೋಡಿ. ಇದೊಂದು ಸ್ಪೆಷಲ್ ಐಟಮ್, ಕಾಫಿ ಪರ್ಕ್ಯುಲೇಟ್ರ್. ಈ ಪ್ರಾಡಕ್ಟ್ ಇಂಡಿಯಾಯಿಂದ ಇಟಲಿ ಹೋಗುತ್ತೆ. ಇದು ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ವೆರಿ ಹೈ ಕ್ವಾಲಿಟಿ ಪ್ರಾಡಕ್ಟ್. ಸಹಜವಾಗಿ ಕಾಫಿ ಫಿಲ್ಟರ್ ತೊಗೊತೀರಲ್ಲ, ನೀವು ಕಾಫಿ ಮಾಡಿದಾದ್ಮೇಲೆ ನೀವು ಹೀಗೆ ಕುಡಿತೀರ ನೀವು ಗ್ಲಾಸಲ್ಲಿ. ಏಕೆಂದರೆ ಕಾಫಿ ಲಾಸ್ಟಲ್ಲಿ ಉಳಿಯುತ್ತೆ ನಿಮಗೆ. ಇವಾಗ ಯಾಕಂದರೆ ಈ ಹೋಲ್ ನೋಡಿ ನೀವು, ರೈಟ್? ಇವಾಗ ಈ ಒಂದು ಹೋಲ್ ನೋಡಿ ಎಷ್ಟು ಸಣ್ಣ ಐತೆ ನೋಡಿ. ಒಂದು ಡ್ರಾಪ್ ಕೂಡ ನಿಮಗೆ ಕಾಫಿ ಒನ್ಲಿ ಕಲರ್ ಬರುತ್ತೆ, ಪೌಡ್ರ್ ಮೇಲೆ ಬರೋದೇ ಇಲ್ಲ ನೋಡಿ. ನಿಮಗೆ ಒಂದು ಲೈವ್ ಡೆಮೋ ನೋಡಿಸಿ ನೋಡಿ. ನೋಡಿ ಇಲ್ಲಿ ವಾಟರ್ ಹಾಕಿದ್ದೀನಿ, ಕಾಫಿ ಹಾಕಿದ್ದೀನಿ, ಇವಾಗ ಮಡಗಿದ್ದೀನಿ. ವಿದಿನ್ ಒನ್ ಮಿನಿಟು ಕೂಡ ಆಗಲ್ಲ ನೋಡಿ. 1 ಮಿನಿಟಲ್ಲಿ ನಿಮ್ಗೆ ಡಿಕಾಷನ್ ಮೇಲೆ ಬಂದುಬಿಡುತ್ತೆ. ನಾಟ್ ಈವನ್ 1 ಮಿನಿಟ್. ಭಾಳ ಟೈಮ್ ನೋಡಿ, ನೀವು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿರ್ತೀರಾ, ಅಲ್ಲಿ ಎಲ್ಲೋ ಕಾಫಿ ಶಾಪ್ ಇರುತ್ತೆ, ನಿಮ್ಗೆ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಇಟ್ಸ್ ಅ ಸೇಮ್ ಥಿಂಗ್. ನೀವು ಇಲ್ಲಿ ಕಾಫಿ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿಂದ ಒಂದು 50 ಮೀಟರ್ ತನಕ ಸುವಾಸನೆ ಬರುತ್ತೆ. ದ ಮೇನ್ ಥಿಂಗ್ ಅಂದರೆ, ಯಾಕಂದರೆ ಇಟ್ಸ್ ಆಲ್ ವಿತ್ ಬಾಯ್ಲಿಂಗ್ ಎಸೆನ್ಸ್ ನೋಡಿ. ಬಾಯ್ಲಿಂಗಿಂದ ಇದಾಗೋದು ನೋಡಿ. ನೋಡಿ ಇವಾಗ ಬರುತ್ತೆ, ನಾಟ್ ಈವನ್ 1 ಮಿನಿಟ್ ಇದಕ್ಕೆ ಬೇಕು. ಬರ್ತಾ ಇದೆ ನೋಡಿ, ಕಲರ್ ನೋಡಿ ಹಂಗೆ ಇರಲಿ. ಇವಾಗ ನೋಡಿ ನಿಮಗೆ ರ್ಯಾಟ್ಲಿಂಗ್ ಸೌಂಡ್ ಬರುತ್ತೆ ನೋಡಿ. ಇದು ಇವಾಗ ನೋಡಿ ಸ್ಟೀಮ್ ನೋಡಿ, ಘಮ ಘಮ ಹೋಲ್ ನೋಡಿ. 1 ಮಿನಿಟ್ ಕೂಡ ಬೇಕಾಗಿಲ್ಲ ಸರ್ ನೋಡಿ. ಫ್ರೇಗ್ರೆನ್ಸ್ ನೋಡಿ, ಆಮೇಲೆ ನೋಡಿ ಅಷ್ಟೇ ರೆಡಿ ಫಾರ್ ನೋಡಿ. ಸ್ವಲ್ಪನೂ ಪೌಡ್ರ್ ಇಲ್ಲ ನಿಮಗೆ, ಎಲ್ಲೂ ಪೌಡ್ರ್ ಇಲ್ಲ ನೋಡಿ. ನೀವು ಲಾಸ್ಟಲ್ಲಿ ಆದರೆ ಡೈರೆಕ್ಟ್ ಕುಡಿತೀರ, ಎಲ್ಲೂ ನೀವು ಮಿಕ್ಕಿತು ನೀವು ಹಿಂಗೆ ಏನು ಶೇಕ್ ಮಾಡೋದು ಬೇಡ. ಇದು ನಿಮಗೋಸ್ಕರ ಒಂದು ಸ್ಪೆಷಲ್ ಇಡ್ಲಿ ಕುಕ್ಕರ್ ನೋಡಿ. ಈ ಇಡ್ಲಿ ಕುಕ್ಕರ್ ಇಸ್ 7 in 1, ನಾಟ್ ಸಿಂಗಲ್, 7 in 1 ನೋಡಿ. ಮೋಸ್ಟ್ ಪ್ರಾಬಬ್ಲಿ ಇಡ್ಲಿ ಕುಕ್ಕರ್ ನೀವು ಇಡ್ಲಿ ಯೂಸ್ ಮಾಡ್ತೀರಾ, ಇಡ್ಲಿ ಬಿಟ್ಟು ಬೇರೆ ದಿನ ನಿಮಗೆ ಏನು ಇಡ್ಲಿ ಕುಕ್ಕರ್ ಬಿಟ್ಟು ಏನು ಯೂಸ್ ಆಗೋಲ್ಲ. 6-7 ಡೇಸಲ್ಲಿ 1 ಡೇ ಇಡ್ಲಿ ಮಾಡ್ತೀರಾ, ಅಥವಾ 2 ಡೇಸ್ ಬೇರೆ ದಿನ ಏನು ಮಾಡ್ತೀರಾ ಇಡ್ಲಿ ಕುಕ್ಕರ್ನ ನೋಡಿ. ಯಾಕಂದ್ರೆ ಇಲ್ಲಿ ನೀರು ಹಾಕುವಾಗ ಲಾಸ್ಟಿನ ತಟ್ಟೆಯಲ್ಲಿ ನೀರು ಬರ್ಬೋದು ಒಳಗೆ, ಇಡ್ಲಿ ಒಳಗೆ ನೋಡಿ. ಇವಾಗ ನಾನು ನಿಮ್ಗೆ ಇಡ್ಲಿ ಕುಕ್ಕರ್ ನೋಡ್ತಾ ಇದ್ದು ನೋಡಿ. ನೀರಿಗೆ ಇಡ್ಲಿಗೆ ಸಂಬಂಧ ಇಲ್ಲ. ನೀರು ಡಬ್ಬ ಬೇರೆ, ಇಡ್ಲಿ ಡಬ್ಬ ಬೇರೆ. ಹಾಂ, ನೀವು ವಾರಕ್ಕೆ ಇಡ್ಲಿ ಮಾಡೋದು 1 ದಿನ ಅಥವಾ 2 ದಿನ, ಬೇರೆ ದಿನ ನಿಮ್ಮ ಕುಕ್ಕರ್ ವೇಸ್ಟು. ಇದು ನೋಡಿ ನಿಮಗೆ ಬೇರೆ ದಿನ ಇದು ನಿಮಗೆ ಪಾತ್ರೆ ಥರ ಯೂಸ್ ಮಾಡ್ಬೋದು. ಇದು ನಿಮ್ಮ ಪಾತ್ರೆ ಆಯಿತು. ಇಲ್ಲಾಂದರೆ ನಿಮಗೆ ತೂತ್ ಬಟ್ಲು, ಸೊಪ್ಪು, ಗಂಜಿ ಬಸಿಯೋಕ್ಕೆ, ಇಲ್ಲಾಂದರೆ ಮೋಮೋಸ್ ಮಾಡಿ ಸ್ಟೀಮರ್ ಥರ ಯೂಸ್ ಮಾಡ್ಬೋದು ನೋಡಿ. ಇದು ಸ್ಟೀಮರ್ ಥರನೂ ಯೂಸ್ ಮಾಡ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಲಿಡ್. 2 ಆಯಿತಾ. 3rd ಈಸ್ ಕೊಟ್ಟೆ ಇಡ್ಲಿ. ಒಂದೇ ಸಲ ಜೊತೆಗೆ ತಟ್ಟೆ ಇಡ್ಲಿ ಪ್ಲಸ್ ರೌಂಡ್ ಇಡ್ಲಿ, 3 ಒಂದೇ ಸಲ ನೀವು ಮಾಡ್ಬೋದು ನೋಡಿ. ಇವಾಗ ಏನಂದರೆ ಸ್ಪೆಷಾಲಿಟಿ, ನೀವು ರೆಗ್ಯುಲರ್ ಇಡ್ಲಿ ಸ್ಟ್ಯಾಂಡ್ ತೊಗೊತೀರಾ, ಒಂದು ಇಡ್ಲಿ ಅಂಟ್ಕೊಳ್ಳುತ್ತೆ ಕಡಿಮೆ. ಇದರಲ್ಲಿ ಏನಂದರೆ ನೋಡಿ, ಹೈಟ್ ಚೆನ್ನಾಗೈತೆ, ಅಂಟ್ಕೊಳ್ಳಲ್ಲ ಒಂದು. ಸೆಕೆಂಡು, ಈ ಇಡ್ಲಿ ಡೀಪ್ ನೋಡಿ, ಡೆಪ್ತ್ ನೋಡಿ ಎಷ್ಟು ಚೆನ್ನಾಗೈತೆ, ಕಾಂಪ್ಯಾಕ್ಟ್ ಆಗೈತೆ. ಮೇನ್ ಥಿಂಗ್ ನೋಡಿ, ಇವಾಗ ಈ ತಟ್ಟೆ ಇಡ್ಲಿ, ಕಪ್ ಇಡ್ಲಿ ನೋಡಿದ್ರೆ ನೀವು, ಇವಾಗ ನೋಡಿ, ಇವಾಗ ನಿಮಗೆ ಒಂದು ಇನ್ನೊಂದು ಐಟಮ್ ಇದ್ರ ಜೊತೆ ಐತೆ. ಇದು ಸ್ಕ್ವೇರ್ ಇಡ್ಲಿ 5, ಟ್ರಯಾಂಗಲ್ ಇಡ್ಲಿ 4. ಡೀಪ್ ನೋಡಿ, ಡೀಪ್ ಎಷ್ಟು ಚೆನ್ನಾಗೈತೆ ನೋಡಿ. ನೀವು ರೆಗ್ಯುಲರಲ್ಲೆಲ್ಲ ನೋಡೋದು ಈ ಥರ. ಡೆಪ್ತ್ ನೋಡಿ, ಡಿಫ್ರೆನ್ಸ್ ನೋಡಿ ನೀವು ಇಲ್ಲಿ. ಈ ಪ್ರೈಸಿಂಗ್ ಜಾಸ್ತಿ ಇದ್ದರೆ ಐಟಮು ಹಂಗೆ ಇರುತ್ತೆ ನೋಡಿ. ಸ್ಕ್ವೇರ್ ಟ್ರಯಾಂಗಲ್ ಇಡ್ಲಿ ಆಯಿತಾ. ಆಮೇಲೆ ನೋಡಿ 5, 10,
15 ಒಂದೇ ಸಲ 15 ಇಡ್ಲೀಸ್ ಆ್ಯಂಡ್ ಸ್ಕ್ವೇರ್ ಇಷ್ಟು ಒಂದೇ ಸಲ ಆಗ್ಬೋದು. 4 ಐಟಮ್ ಜೊತೆಗೆ ಆಗ್ಬೋದು. ಬಟ್ ಇವಾಗ ನಿಮ್ಗೆ ಏನೇನು ಕೊಡ್ತಾಯಿದ್ದೀವಿ ನೋಡ್ಕೊಳ್ಳಿ. ಇದು ನಿಮ್ಗೆ 15 ಇಡ್ಲೀಸ್ ಆಯಿತು, ಇದು ಸ್ಕ್ವೇರ್ ಟ್ರ್ಯಾಂಗಲ್ ಪ್ಲೇಟ್ ಆಯಿತು, ಇದು ತಟ್ಟೆ ಇಡ್ಲಿ ಆಯಿತು, ಇದು ಕಪ್ ಇಡ್ಲಿ ಆಯಿತು, 7 ಬರುತ್ತೆ ಇದು. ಇದು ನಿಮಗೆ ಪಾತ್ರೆ ಆಯಿತು, ಇದು ನಿಮಗೆ ತೂತ್ ಬಟ್ಲು ಆಯಿತು. ನೋಡಿ ಒಂದೇ ಟೈಮಲ್ಲಿ ಇಷ್ಟು ನಿಮ್ಮ ಮನೇಲಿ ಸ್ಪೇಸ್ ಸೇವಿಂಗ್. ಎಲ್ಲ ಒಂದೊಂದು ತೂತ್ ಬಟ್ಲು ಬೇರೆ ತೊಗೊಳ್ಬೇಕು, ಪಾತ್ರೆ ಎಲ್ಲ ಬೇರೆ ಎಲ್ಲ ತೊಗೊಳೋದು ಬೇಡ, ಎಲ್ಲ ಒಂದರಲ್ಲೇ ಬಂದುಬಿಡೋದು. ನೋಡಿ ಇದು ಸಮಥಿಂಗ್ ಡಿಫ್ರೆಂಟ್. ನೀವು ಇದರಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದು ಬೇಕಾದರೆ ನೋಡಿ, ಇದ್ರಲ್ಲಿ ಸ್ಮಾಲ್ ಸೈಜ್ ಕೂಡ ಬರುತ್ತೆ. ಇದು 15 ಇಡ್ಲೀಸ್ ಐತೆ, ಇದು 12 ಇಡ್ಲೀಸಲ್ಲಿ ಬರುತ್ತೆ ಸೇಮ್. ಬಟ್ ಇದರಲ್ಲಿ ಸ್ಕ್ವೇರ್ ಟ್ರ್ಯಾಂಗಲ್ ಇಡ್ಲಿ ಬರಲ್ಲ ಅಷ್ಟೇ, ಸೇಮ್ ಥಿಂಗ್. ಸೇಮ್ ಇದೇ ಬ್ರ್ಯಾಂಡಲ್ಲಿ ಬರುತ್ತೆ. ಇದು ಒಂದು ಇಡ್ಲಿ ಕುಕ್ಕರು, ಇದು ತಟ್ಟೆ ಇಡ್ಲಿ ಕುಕ್ಕರ್. ನೋಡಿ 4 ಪ್ಲೇಟ್ ತಟ್ಟೆ ಇಡ್ಲಿ ಕುಕ್ಕರು, ಸಕ್ಕತ್ ದಪ್ಪ ಇದೆ, ಕುಕ್ ಮಾಡ್ಬೋದು ಇದು ಮಾತ್ರ. ನೋಡಿ ಇದು ಒಂದು, ಇದನ್ನು ಒಂದು ಇಡ್ಲಿ ಕುಕ್ಕರ್. ನೋಡಿ ನಿಮಗೆ ನೋಡಿ ಇಡ್ಲಿ ಕುಕ್ಕರಲ್ಲಿ ಮಿನಿ ಇಡ್ಲಿ, ಇದು ತಟ್ಟೆ ಇಡ್ಲಿ, ಇಡಿಯಪ್ಪಮ್ ಏನಾದರೂ ಮಾಡಬೇಕು ಸ್ಟೀಮರು. ಈ ಥರ ನಿಮಗೆ ಆಲ್ಮೋಸ್ಟ್ 1 2 3 4 5 ಪ್ಲೇಟ್ ಬರುತ್ತಲ್ಲ. ಮಿನಿ ಇಡ್ಲಿ 5 ಬರುತ್ತೆ, ಸ್ಟೀಮರ್ ಪ್ಲೇಟ್ 5 ಬರುತ್ತೆ, ಆಮೇಲೆ ಇದು ತಟ್ಟೆ ಇಡ್ಲಿ 5 ಬರುತ್ತೆ. ಇದನ್ನು ಇವಾಗ ನೋಡಿ ಒಂದು ಸ್ಕ್ವೇರ್ ಇಡ್ಲಿ ಕುಕ್ಕರ್, ಸೇಮ್ ಇದೇ ಥರ ಸ್ಕ್ವೇರ್ ಇಡ್ಲಿ 4 12 ಇಡ್ಲೀಸ್ ಬರುತ್ತೆ, 12. ಇದು ನಿಮ್ಮ ತೂತ್ ಬಟ್ಲಾಯಿತು, ಕೆಳಗೆ ನೀರು ಹಾಕಿ ಇಲ್ಲಿ ಇಡ್ಲಿ ಮಾಡೋದು. ಇದರಲ್ಲಿ ನೀವು ಇಡ್ಲಿ ಬೇಕಾದರೆ ಇಡ್ಲಿ ಮಾಡಿ, ಬೇಡ ಅಂದರೆ ನಿಮಗೆ ತಟ್ಟೆ ಇಡ್ಲಿನೂ ಮಾಡ್ಬೋದು. ನೋಡಿ ಇದು ಸೇಮ್ ಥರ 3 ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ. 3 ತಟ್ಟೆ ಇಡ್ಲಿ, ಇಲ್ಲಾಂದರೆ ನಿಮಗೆ 12 ಇಡ್ಲೀಸ್, ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ ಅದು ನಿಮ್ಗೆ ಸೇರಿದೆ. ಜೊತೆಗೆ ಒಂದು ಕಪ್ ಇಡ್ಲಿನೂ ಐತೆ. ಕಪ್ ಇಡ್ಲಿ ಬೇಕಾದ್ರೆ ಕಪ್ ಇಡ್ಲಿ ಕೊಡಿ, ಒಂದು 6 ಕಪ್ ಇಡ್ಲೀಸ್ ಬರ್ತಿದ್ದೆ ಜೊತೆಗೆ. ಮನೇಲಿ ಕಡಿಮೆ ಮೆಂಬರ್ ಇರೋರು, ಬರೀ ಒಬ್ಬರಿಗೆ ಬ್ಯಾಚ್ಲರ್ ಅಂದ್ಕೊಳ್ಳಿ, ಇದು ಬರೀ 6 ಇಡ್ಲಿಗೆ. ನೋಡಿ ಇಡ್ಲಿ ಡೀಪ್ ಚೆನ್ನಾಗಿದೆ. ನೋಡಿ 6 ಇಡ್ಲಿದು. ಇಲ್ಲಾಂದರೆ ಸ್ಟೀಮರ್ ಪ್ಲೇಟ್ ಇದು ಜೊತೆ ಕೊಟ್ಟಿದ್ದಾರೆ, ಇಲ್ಲಾಂದರೆ ಇದು ಜೊತೆ ಕಪ್ ಇಡ್ಲಿ ಬರುತ್ತೆ, ಸೇಮ್ 3 ಕಪ್ ಇಡ್ಲೀಸ್ ಬರುತ್ತೆ. ನೋಡಿ ಇದು ಬೇಡ ಅಂದರೆ ಪಾತ್ರೆ ಥರ ಯೂಸ್ ಮಾಡ್ಬೋದು, ಇದು ಪಾತ್ರೆನೂ ಆಗುತ್ತೆ. ನೋಡಿ ಇದೂ ಒಂದು ಇಡ್ಲಿ ಕುಕ್ಕರ್. ನೋಡಿ ಇದು ಮಿನಿ ಇಡ್ಲಿ ಕುಕ್ಕರು. 4 8 12 16 ಇಡ್ಲೀಸ್. ಇದರಲ್ಲಿ ನೋಡಿ ಕೆಳಗೆ ಬಾಟಮ್ ಕೊಟ್ಟಿದೆ, ದಪ್ಪ ಸ್ಯಾಂಡ್ವಿಚ್ ಬಾಟಮ್ ಅಂತ ಹೇಳ್ತಾರೆ, ಥಿಕ್ನೆಸ್ಸು. ಇದು ಸೀದೋಗಲ್ಲ ಒಳಗೆ. ನೀವು ಪಾತ್ರೆ ಥರ ಹಾಲು ಕಾಯಿಸೋಕ್ಕೆ ಪಾತ್ರೆ ಥರನೂ ಯೂಸ್ ಮಾಡ್ಬೋದು, ನಿಮಗೆ ಸಪ್ರೇಟ್ ಆಗು ಯೂಸ್ ಮಾಡ್ಬೋದು. 90% ಎಲ್ಲರ ಮನೇಲಿ ಈ ಥರ ಹಾಟ್ ಬಾಕ್ಸಸ್ ಇರುತ್ತೆ. ನಾವು ನಿಮ್ಗೆ ಏನು ಹೇಳ್ತೇವೆ ನೋಡಿ, ಇಲ್ಲಿ ಎಲ್ಲೂ ನೀರು ಸೇರಿಕೊಳ್ಳಲ್ಲ, ರಾಂಗ್, ಸೇರಿಕೊಳ್ಳುತ್ತೆ. ಇಲ್ಲಿ ನೋಡಿ ಇದು ಫೋಲ್ಡ್ ಮಾಡಿದ್ದಾರೆ, ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿರಲಿ ನೋಡಿ, ಇದು ನೀರಲ್ಲಿ ಹಾಕಿದ್ರೆ ಹೋಯ್ತು ನಿಮಗೆ. ಇವಾಗ ನಿಮಗೋಸ್ಕರ ನಾವು ಒಂದು ವ್ಯಾಕ್ಯೂಮ್ ಹಾಟ್ ಬಾಕ್ಸ್ ತಂದಿದ್ದೀನಿ. ನೋಡಿ ಇದಕ್ಕೆ ಹೇಳ್ತಾರೆ ವ್ಯಾಕ್ಯೂಮ್ ಹಾಟ್ ಬಾಕ್ಸ್. ಇದು 8 ಗಂಟೆ ಬಿಸಿಬೇಳೆ ಬಾತ್, ನೂಡಲ್ಸ್, ಪಲಾವ್, ಪೊಂಗಲ್ ಏನಾದರೂ ಹಾಕಿ, ಲಿಕ್ವಿಡ್ ಐಟಮ್ ಏನಾದರೂ ಹಾಕಿ, ಪಕ್ಕಾ 8 hours ಬಿಸಿ ಇರುತ್ತೆ. ನೋಡಿ ಇದು ಸಿಂಗಲ್ ಮೋಲ್ಡ್ ಡೀಪ್. ನೋಡಿ ಇದು ಲಾಕ್ ಆಯಿತು. ನೀವು ಹಿಂಗೆ ಬಿಳಿಸರು ಕೆಳಗೆ ರಬ್ಬರ್ ಕೊಟ್ಟಿದ್ದಾರೆ, ಡ್ಯಾಮೇಜಸ್ ಆಗೋ ಚಾನ್ಸಸ್ ಕಡಿಮೆ. ನೋಡಿ ಇದರಲ್ಲಿ 1 2 3 ನೋಡಿ, ನಿಮ್ಗೆ 3 ಸೈಜ್ ಕೊಟ್ಟಿದ್ದಾರೆ, ನಿಮ್ಗೆ ಯಾವ್ದು ಬೇಕೋ ನೋಡಿ. 1 ಲೀಟ್ರು ಅಪ್ರಾಕ್ಸಿಮೇಟ್ಲಿ, ಇದು 1.5 ಲೀಟ್ರ್ ಅಪ್ರಾಕ್ಸಿಮೇಟ್ಲಿ, ಇದು 2 ಲೀಟ್ರ್ ಅಪ್ರಾಕ್ಸಿಮೇಟ್ಲಿ. 3 ಸೈಜ್ ಬರುತ್ತೆ. ಏನಾದರೂ ಹೋಟ್ಲಿಂದ ಪಾರ್ಸೆಲ್ ತರೋಕ್ಕೂ ಆಗುತ್ತೆ, ಮನೇಲಿ ಹಾಟ್ ಬಾಕ್ಸ್ ಏನಾದರೂ ಸ್ಟೋರ್ ಮಾಡೋಕ್ಕೂ ಆಗುತ್ತೆ. ಬಿಸಿ ಇರುತ್ತೆ, ಪಕ್ಕಾ 8 hours ಇರುತ್ತೆ. ನೀವು ಬೇಕಾದರೆ ಲಿಕ್ವಿಡ್ ಹಾಕಿ ಚೆಕ್ ಮಾಡ್ಕೊಳ್ಳಿ. 8 hours ವಿ ಗಿವ್ ಯು ದ ವಾರಂಟಿ. 8 hours ಇಲ್ಲ ಅಂದರೆ ನಾವು ರಿಟರ್ನ್ ತೊಗೋತೀವಿ. ಫುಲ್ ಫಿಲ್ಲಿಂಗ್, ನೋ ಹಾಫ್ ಫಿಲ್ಲಿಂಗ್. ಇದು ನಿಮಗೆ ಹಾಟ್ ಕೇಸು, ಚಪಾತಿ ಹಾಕೋಕ್ಕೆ, ಇಡ್ಲಿ ಹಾಕೋಕ್ಕೆ, ಮುದ್ದೆ ಹಾಕ್ಬೋದು. ನೋಡಿ ವುಡ್ ಇರೋದು, ಪ್ಲೈವುಡ್ ಇಲ್ಲ, ಪ್ಯೂರ್ ವುಡ್ ಇರೋದು. ಸ್ಟೀಲ್ ಕೊಟ್ಟಿದ್ದಾರೆ, ನೀವು ಎಲ್ಲೂ ನೀರಾಗಲ್ಲ ನಿಮಗೆ. ಅದಕ್ಕೆ ನಾನು ಒಂದು ಪ್ಯಾಡ್ ಕೊಡ್ತೀನಿ 2. ಇದರಲ್ಲಿ ಇದು ಒಂದು ಕೆಳಗೆ ಹಾಕಿ, ಚಪಾತಿ ಆದಮೇಲೆ ಒಂದು ಮೇಲೆ ಹಾಕಿ, ಚಪಾತಿ ನಿಮ್ಗೆ ನೀರಾಗಲ್ಲ. ಹಾಕಿ ಇದೊಂದು ಸ್ಟೋರ್ ಇದ್ರಲ್ಲಿ ಹಾಕಿ ನೀವು ನಿಮ್ಮ ಸಾಗಿ ಆಗಲ್ಲ, ಚಪಾತಿ ವಾಮ್ ಫ್ರೆಶ್ ಆಗಿರುತ್ತೆ. ನೋಡಿ ಇದ್ರಲ್ಲಿ ನೋಡಿ ಕೆಳಗೆ ರಬ್ಬರ್ ಕೊಟ್ಟಿದ್ದೀರಿ, ಇದ್ರೂ ನೀವು ಬಿದ್ರೂ ಡ್ಯಾಮೇಜಸ್ ಚಾನ್ಸಸ್ ಕಡಿಮೆ. ಇದು ನೋಡಿ ಇದು ವಾಟರ್ ಬಾಟ್ಲು, ಇದೂ ಪ್ಯೂರ್ ಒಕೇಶಿಯಾ ವುಡ್. ಇದರಲ್ಲೆಲ್ಲ ಫಂಗಸ್ ಏನು ಹಿಡಿಯಲ್ಲ, ಪಾಚಿ ಕಟ್ಟಲ್ಲ. ನೋಡಿ ಇದು ವಾಟರ್ ಬಾಟ್ಲ್ ಕಾಪರ್, ರಾತ್ರಿ ನೀರು ಹಾಕಿ ಬೆಳಗ್ಗೆ ಕುಡೀರಿ, ಆರೋಗ್ಯ. ಇದು ಗ್ಲಾಸು, ಇದು ಮನೇಲಿ ಮಡಗಿ ಕುಡಿಯೋಕ್ಕೆ. ರಾತ್ರಿ ನೀರು ಹಾಕಿ ಬೆಳಗ್ಗೆ ಕುಡಿದ್ರೆ ಸೂಪರ್. ಕಾಪರ್ ಯಾವತ್ತೂ ಹೆಲ್ತ್ಗೆ ಒಳ್ಳೆಯದೇ. ಆಚೆ ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀರಾ, ಇದು ಒಂದು ವುಡನ್ ಬಾಟ್ಲು. ನೋಡಿ ಇದೂ ವುಡ್ ಬಾಟ್ಲೆ. ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಎಲ್ಲ ಪ್ಯೂರ್ ವುಡ್ ಇರೋದು, ಯಾವುದು ಪ್ಲೈವುಡು ಅಂಥದ್ದೇನೋ ಪಾರ್ಟಿಕಲ್ ಬೋರ್ಡ್ ಏನೂ ಇಲ್ಲ.
ಸಾಲ್ಟ್ ಹಾಕೋಕ್ಕೆ ನೋಡಿ ಒಂದು ಬಾಕ್ಸು, ಇದೂ ವುಡ್ಡು, ಎಲ್ಲ ಟೀಕ್ ವುಡ್ ಕ್ವಾಲಿಟಿ ನೋಡಿ. ಇದರಲ್ಲಿ ಏರ್ ಟೈಟ್ ಐತೆ. ಸಾಲ್ಟ್ ಗಿಲ್ಡೇನ ಉಪ್ಪಿನಕಾಯಿ ಏನಾದರೂ ಹಾಕಿ ಮೆತ್ತಗಾಗಲ್ಲ ನಿಮಗಿದು. ಮೋಸ್ಟ್ಲಿ ನೀವು ಚಪಾತಿ ಮಣೆ ತೊಗೊತೀರಲ್ಲ, ಎಲ್ಲ ಈ ಥರ ಜೈಂಟು ಮಳೆ ಎಲ್ಲ ಹೊಡೆದಿರುತ್ತೆ, ಎಲ್ಲ ನೀರಲ್ಲಿ ಹೋಗಿ ಇದು ಕಿತ್ತಿ ಬಂದುಬಿಡುತ್ತೆ, ಒಂದು ರಾಮಾಯಣ ಇರುತ್ತೆ ನೋಡಿ. ಇದಕ್ಕೋಸ್ಕರ ನಿಮಗೆ ಒಂದೇ ಪೀಸಲ್ಲಿ ಚಪಾತಿ ಮಣೆ ತಂದೀವಿ, ಸಿಂಗಲ್ ಮೋಲ್ಡ್ ನೋಡಿ. ಎಲ್ಲೂ ಮಳೆ ಗಿಳೆ ಏನೂ ಇಲ್ಲ. ಲಟ್ಟಣಿಗೆ ಬೇಕಾದ್ರೆ ಲಟ್ಟಣಿಗೆ ಸಿಗುತ್ತೆ. ಬೇರೆ ವುಡನಲ್ಲಿ ನೋಡಿ ಸ್ಪೂನ್ಸ್ಗಳೈತೆ, ಇದರೆಲ್ಲ ಚಿಕ್ಕ ದೊಡ್ಡದೆಲ್ಲ ಸಿಗುತ್ತೆ. ವುಡನಲ್ಲಿ ಚಪಾತಿ ಪ್ರೆಸ್ ಐತೆ ನೋಡಿ, ಇದರಲ್ಲೂ ಸೈ ಚಿಕ್ಕ ದೊಡ್ಡದೆಲ್ಲ ಸಿಗುತ್ತೆ. ಚಪಾತಿ ಒಬ್ಬಟ್ಟು ಏನಾದರೂ ಮಾಡಿ ಭಾಳ ಚೆನ್ನಾಗಿ ಬರುತ್ತೆ. ಈ ಸ್ವಲ್ಪ ಏಜ್ ಅವ್ರಿಗೆ ಸೊಂಟೆ ನೋವು, ಅವ್ರಿಗೆ ಒಂದು ಈಳ್ಗೆ ಮಣೆ ಸ್ಲ್ಯಾಬ್ ಮೇಲೆ ಕೌಂಟರ್ ಟಾಪ್ ಮೇಲೆ ಮಾಡಿಕೊಂಡು ಹಿಡ್ಕೊಂಡೆ ಇದು ಮಾಡಿ ಬೇಕಾದರೆ ಅಷ್ಟೇ, ಹೀಗೆ ಮಾಡ್ಬೋದು. ಕೌಂಟರ್ ಸ್ಲ್ಯಾಬ್ ನೋಡಿ, ಇದು ಒಂದೇ ಪೀಸ್ ಇರೋದು, ಇಲ್ಲೆಲ್ಲೂ ಜೈಂಟು ಬೆಸ್ಗೆ ಏನೂ ಹಾಕಿಲ್ಲ, ಒಂದೇ ಮೋಲ್ಡಲ್ಲಿ ಮಾಡಿರೋದು. ಇದು ಒಂದು ರಾಗಿ ಮುದ್ದೆ ಬ್ಯಾಟ್ ನೋಡಿ, ಬಾಲ್ ಮಾಡೋಕ್ಕೆ, ಉಂಡೆ ಮಾಡೋಕ್ಕೆ. ಕೆಲವು ಜನಗಳು ಚೂಸ್ ಇರ್ತಾರೆ ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಕಟ್ ಮಾಡೋಕ್ಕೆ, ಅದಕ್ಕೂ ಒಂದು ಚಿಕ್ಕದು ನಿಮಗೋಸ್ಕರ ತಂದಿದ್ದೀವಿ ನೋಡಿ, ಚಾಪಿಂಗ್ ಬೋರ್ಡ್. ಬೇಕಾದರೆ ನೋಡಿ, ಇದು ವುಡ್ ಟ್ರೇ ಇರೋದು, ಪ್ಯೂರ್ ವುಡ್ ಇರೋದು. ಇದು 3 ಪೀಸ್ ಆರ್ಗನೈಸರ್ ಅಂದ್ಕೊಳ್ಳಿ, ಟ್ರೇ ಹಾಕ್ಕೊಳ್ಳಿ, ಏನಾದರೂ ಟ್ರೇ ಸರ್ವಿಂಗೋಸ್ಕರ ನೋಡಿ. ಇದು ಒಂದು ನಾರ್ಮಲ್ಲು, ಇದೂ ಒಂದು ಟ್ರೇ ಸೆಟ್ಟೆ. ಇದು ಸ್ವಲ್ಪ ರೀಸನಬಲ್ ರೇಟಲ್ಲಿ, ಇದು ಪ್ಯೂರ್ ಇರೋದು, ಇದು ಸ್ವಲ್ಪ NDF ಇರೋದು. ಆರ್ಗನೈಸರ್ ನೋಡಿ, ಕೆಳಗೆ ನಿಮ್ಗೆ ಈ ಥರ ಕಾಂಬಿನೇಷನ್ ಬೇಕಾದ್ರೆ ಕಾಂಬಿನೇಷನಲ್ಲಿ ಐತೆ ನೋಡಿ. ಇದೂ ಸೆಟ್ಟಾಗೆ ಆರ್ಗನೈಸರ್ ಏನಾದರೂ ಬಾತ್ರೂಮಲ್ಲಿ ಏನಾದರೂ ಸೋಪ್ ಡಿಟರ್ಜೆಂಟ್ಸ್ ಏನಾದರೂ ಮಾಡಬೇಕಾದ್ರೆ ಮೇಲೆ ಎಲ್ಲಾದರೂ ಶ್ಯಾಂಪೂ ಬಾಟಲ್ಸ್ ಇರಲಿ ಏನಾದರೂ ನೋಡ್ಕೊಳ್ಳಿ. ನಿಮ್ಮ ಮನೆಗೆ ಒಂದು ಔಟ್ಲುಕ್ ನೋಡಿ, ಏನಾದರೂ ಡಿಫ್ರೆಂಟ್ ಮನೆ, ಡಿಫ್ರೆಂಟ್ ನ್ಯೂ ಮನೆ ಹೋಮ್ ಫಿನಿಶ್ ನೋಡಿ. PVD ಕೋಟಿಂಗ್ ಅಂತ ಹೇಳ್ತಾರೆ, ಹೋಗಲ್ಲ. ವಿದೌಟ್ ಟ್ಯಾಪ್, ವಿತ್ ಟ್ಯಾಪ್. ಟ್ಯಾಪ್ ಸ್ಪೆಷಾಲಿಟಿ ಲೀಕೇಜ್ ಆಗೋಲ್ಲ, ಯಾಕಂದರೆ ಸೆರಮಿಕ್ ಒಳಗೆ ಸ್ಪಿಂಡಲ್ ಹಾಕಿದ್ದಾರೆ. ಇದೊಂದು ಫ್ರೂಟ್ ಬಾಸ್ಕೆಟ್ ನೋಡಿ, ಫ್ರೂಟ್ ಹಾಕೋಕ್ಕೆ. ಇದು ವಾಟರ್ ಜಗ್ ನೋಡಿ, ಸೇಮ್ ಥರನೇ. ಹ್ಯಾಂಡಲ್ ನೋಡಿ, ಫರ್ನಿಚರ್ ಹ್ಯಾಂಡಲ್ ಇರೋದು, ಎಲ್ಲ ಕಟ್ ಆಗೋದೆಲ್ಲ ಆ ಪ್ರಾಬ್ಲಮ್ ಇಲ್ಲ. ಫಿನಿಶಿಂಗ್ ನೋಡಿ. ಇದೊಂದು ಕಟ್ಲರಿ ಸೆಟ್ ನೋಡಿ, ಸ್ಪೂನ್ಸ್, ಫೋಕ್ 6 ಬರುತ್ತೆ, 3 ಈ ಕಡೆ 3 ಈ ಕಡೆ. ಕಪ್ ಸಾಸರ್ ನೋಡಿ, ಇದೆಲ್ಲ ಡಬಲ್ ವಾಲ್ ಇರೋದು. ಫಿನಿಶ್ ನೋಡಿ, ಇಲ್ಲಿ ಎಲ್ಲಿ ಬ್ರೇಸಿಂಗ್ ಎಲ್ಲಿ ಮಾಡಿದ್ದಾರೆ ನಿಮ್ಗೆ ಏನು ಗೊತ್ತಾಗಲ್ಲ. ಡಬಲ್ ವಾಲ್ ಏನಂದರೆ ಆಚೆ ಬಿಸಿ ಆಗೋದು ಚಾನ್ಸಸ್ ಕಡಿಮೆ ನೋಡಿ. ಈ ಥರ ಬರುತ್ತೆ. ಕಾಫಿ ಡಬ್ರ ಸ್ಟೈಲಲ್ಲಿ ಬೇಕಾದ್ರೆ ನೋಡಿ, ಇದು ಕಾಫಿ ಡಬ್ರ ಸ್ಟೈಲಲ್ಲಿ. ಕೆಲವರು ಪೇಪರ್ ಓದ್ತಾ ಕುಡಿಯೋರಿಗೆ ಅರ್ಧ ಮುಚ್ಚಿ ಅರ್ಧ ಕುಡೀರಿ. ಹಾಂ, ವಿತ್ ಸ್ಪೂನ್ ಬರುತ್ತೆ. ಇದೆಲ್ಲ ಸೆಟ್ ಬರುತ್ತೆ, 4 ಪೀಸ್ ಸೆಟ್ ಬರುತ್ತೆ. ಇದು 4 ಪೀಸ್ ಸೆಟ್ ಬರುತ್ತೆ. ಇದು ನಿಮ್ಮ ಕೆನಿಸ್ತಾನ್ ನೋಡಿ, ಶುಗರ್ ಟೀ ಕಾಫಿಗೋಸ್ಕರ. ಶುಗರ್ ಟೀಗೆ ನೋಡಿ, ಈ ಥರ ಒಂದು ಸೆಟ್ಸಲ್ಲಿ ಬರುತ್ತೆ. ಈ ಥರ ಶುಗರ್ ಟೀಯಲ್ಲಿ ಬರುತ್ತೆ. ಫಿನಿಶ್ ನೋಡಿ, ಭಾಳ ಹೆವಿ ಐತೆ. ಇದೆಲ್ಲ ಲೈಟ್ ವೇಟ್ ಪ್ರಾಡಕ್ಟ್ಸ್ ಯಾವುದೂ ಇಲ್ಲ ನೋಡಿ. ಫೇಸ್ ಕಾಣಿಸುತ್ತೆ ನೋಡಿ, ಫಿನಿಶ್ ಇಲ್ಲಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಹೆಂಗೈತೆ ಅಂತ ನೋಡಿ. ಇದು ಕಟ್ಲರಿ ಸೆಟ್ ನೋಡಿ, ಸ್ಪೂನ್ ನೋಡಿ, ಎಲ್ಲೂ ಚುಚ್ಚಲ್ಲ ನಿಮಗೆ. ಫಿನಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಿಮ್ಮ ಮನೆಗೆ ಒಂದು ಔಟ್ಲುಕ್ ಕೊಡುತ್ತೆ ಡಿಫ್ರೆಂಟು ನೋಡಿ. ಇದರಲ್ಲಿ ಫೋರ್ಕು ಸಿಗುತ್ತೆ, ಸ್ಪೂನು ಸಿಗುತ್ತೆ, ಸೇಮ್ ನಿಮ್ಗೆ ಯಾವ್ದು ಬೇಕೋ ತೊಗೊಳ್ಬೋದು. ಚಾಯ್ಸ್ ಕೊಡ್ತೇವೆ, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇದರಲ್ಲಿ ಇನ್ನೂ ವೆರೈಟೀಸ್ ಐತೆ, ನಿಮಗೆ ಬೇಕಾದರೆ. ಒಂದು ಮಾಡಲು ಈ ಥರನೂ ಸಿಗುತ್ತೆ, ಇದು ಒಂದು ಮಾಡಲು ಸಿಗುತ್ತೆ ನೋಡಿ, 2 ಆಯಿತಾ. ಇದ್ರಲ್ಲಿ ಸೇಮ್ ಫೋಕು ಸಿಗುತ್ತೆ ನಿಮಗೆ ನೋಡಿ. ಎಲ್ಲೂ ಶಾರ್ಪ್ನೆಸ್ ಇಲ್ಲ, ಚುಚ್ಚಲ್ಲ, ಸ್ಲಿಮ್ಮಾಗೈತೆ ನೋಡಿ. ಫೋರ್ಕ್ ಸ್ಪೂನ್ಸು, ಇದರಲ್ಲೂ ಸೇಮ್ ಫೋಕ್ ಸ್ಪೂನ್ಸ್. ಫಿನಿಶ್ ನೋಡಿ. ಇದು ಮಸಾಲೆ ಡಬ್ಬ ನೋಡಿದ್ರೆ, ಮಸಾಲೆ ಡಬ್ಬ ನೋಡಿ, ಎಲ್ಲ ಮೇಲೆ ಹ್ಯಾಂಡ್ ಕಾವಡಿ ಇರೋದು ಟೋಟ್ಲಿ ನೋಡಿ. ಕಲೈ ಮಾಡಿದ್ದಾರೆ, ಸ್ಕ್ವೇರ್ ಶೇಪು, 9 ಪೀಸ್ ಬರುತ್ತೆ. ಮೇಲೆ ಮೆಣಸಿನ್ಕಾಯಿ ಏನಾದರೂ ಮಡಗೋಕ್ಕೆ ಮಿಕ್ಸ್ ಆಗಬಾರ್ದಂತ ಇದನ್ನು ಕಂಡು ಕೊಟ್ಟಿರ್ತಾರೆ. ಇದರಲ್ಲಿ ರೆಗ್ಯುಲರ್ ನಿಮ್ಗೆ ರೌಂಡ್ ಬೇಕಾದ್ರೆ ಇದು ನೋಡಿ, ಇದು ರೆಗ್ಯುಲರು ರೌಂಡಲ್ಲಿ ನೋಡಿ ಸೈಜಸ್ ಸಿಗುತ್ತೆ ನಿಮ್ಗೆ. ಇದರಲ್ಲೂ ಚಿಕ್ಕದು ದೊಡ್ಡದು ನೋಡಿ, ದೊಡ್ಡದು ಬೇಕಾದ್ರೆ ದೊಡ್ಡದೈತೆ ನೋಡಿ. ಇದನ್ನು ಶುಗರ್ ಟೀ ಕಾಫಿ ಕಂಟೈನರ್ಸೇ, ಗ್ಲಾಸಸ್ ಸೇಮಲ್ಲಿ ನೋಡಿ. ನೋಡಿ ನಿಮ್ಮ ಬ್ರಾಸಲ್ಲಿ ತುಪ್ಪ ಬಟ್ಲು ಬೇಕಂದ್ರೆ ನೋಡಿ, ಬ್ರಾಸಲ್ಲಿ ತುಪ್ಪ ಬಟ್ಲೈತೆ. ಇದು ತುಪ್ಪ ಬಟ್ಲು, ಇದು ತುಪ್ಪ ಬಟ್ಲು. ಇದರಲ್ಲೆಲ್ಲ ಸೈಜಸ್ ಸಿಗುತ್ತೆ ನಿಮಗೆ, ಚಿಕ್ಕದು ದೊಡ್ಡದು, ಇದರಲ್ಲಿ ಚಿಕ್ಕ ದೊಡ್ಡದೆಲ್ಲ ಸಿಗುತ್ತೆ. ಕಾಫಿ ಡಬ್ರ ಬೇಕಾದರೆ ಟ್ರೆಡಿಷ್ನಲ್ ಐಟಮು. ಇದು ಬ್ರಾಸ್ ಇರೋದು. ಇದೊಂದು ಸ್ಪೆಷಲ್ ಐಟಮ್ ನೋಡಿ, ಲಕ್ಸರಿ ಮನೆ ಲಕ್ಸರಿ ಐಟಮು. 6 ಗ್ಲಾಸಸ್ ಬರುತ್ತೆ. ಫಿನಿಶ್ ನೋಡಿ,
ಎಷ್ಟು ಪಳ ನೋಡಿ, ಫಿನಿಶ್ ನೋಡಿ, ಫಿನಿಶಿಂದ ಗೊತ್ತಾಗ್ಬಿಡುತ್ತೆ ಸ್ಟೀಲ್ ಹೆಂಗೈತೆ ಅಂತ ನೋಡಿ. ಹ್ಯಾಂಡಲ್ಸ್ ನೋಡಿ, ಫಿನಿಶ್ ನೋಡಿ ಹ್ಯಾಂಡಲ್ದು. ಇದೆಲ್ಲ ಕಟ್ ಆಗೋದು, ಕಿತ್ತಿ ಬರೋದೆಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಜಗ್ ಗ್ಲಾಸ್ ಸೆಟ್ ಬರುತ್ತೆ. ಈ ಈ ಕಾಂಬಿನೇಷನಲ್ಲಿ ನಿಮಗೆ ನೋಡಿ, ಈ ಫ್ರಿಜ್ಜಲ್ಲಿ ಮಾಡೋಕ್ಕೆ ಬಾಕ್ಸ್ ಸಿಗುತ್ತೆ, ಈ ಥರ ಹೈಟ್ ಇರೋದು ಬಾಕ್ಸ್ ಸಿಗುತ್ತೆ, ಸ್ಕ್ವೇರ್ ಸಿಗುತ್ತೆ, ಡ್ರೈ ಫ್ರೂಟ್ ಬಾಕ್ಸ್ ಅಂದ್ಕೊಳ್ಳಿ, ಮಸಾಲೆ ಡಬ್ಬ ಅಂದ್ಕೊಳ್ಳಿ, ಅದು ಆಗುತ್ತೆ. ನೋಡಿ ವಾಟರ್ ಪಾಟ್ ಇದೆ ನೋಡಿ, ವಾಟರ್ ಪಾಟ್ ನೋಡಿ. ಈ ಟ್ಯಾಪ್ ಸ್ಪೆಷಾಲಿಟಿ ನೋಡಿ, ಇದೆಲ್ಲ ಲೀಕ್ ಆಗೋಲ್ಲ. ಬರೀ ಒಂದು ಟ್ಯಾಪೇ 1000 ರೂಪೀಸ್ ಇರೋದು. ಇದೆಲ್ಲ ಸೆರಾಮಿಕ್ ಒಳಗೆ ಹಾಕಿದ್ದಾರೆ, ಲೀಕ್ ಆಗೋಲ್ಲ ನೋಡಿ. ಹ್ಯಾಂಡ್ಲಲ್ಲೂ ಈ ಕೆಲಸ ನೋಡಿ, ಈ ಕಟ್ ಆಗೋದು ಸ್ಮೂತ್ನೆಸ್ ನೋಡಿ. ಆಮೇಲೆ ಲಾಕಿಂಗ್ ಕೊಟ್ಟಿದ್ದಾರೆ. ನೀವು ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀರಾ, ಅಲ್ಲಿ ಆಚೆನೂ ತೊಗೊಂಡು ಹೋಗ್ಬೋದು, ಮನೆಗೂ ಆಗುತ್ತೆ. ಡೆಪ್ತ್ ನೋಡಿ, ಅಲ್ಲಿ ಬೇಸ್ ಎಷ್ಟು ಅಗಲ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ. ಇದರಲ್ಲಿ ನೋಡಿ ವಾಟರ್ ಪಾಟ್ಸು ಸಿಗುತ್ತೆ ಈ ಥರ ಸೇಮು. ಇದರಲ್ಲಿ ಇನ್ನೂ ಐಟಮ್ಸ್ ಇದೆ, ಬನ್ನಿ ನೋಡೋಣ. ಇದು ನೋಡಿ ಸರ್ವಿಂಗ್ ಪಾಟ್, ಈ ಶುಗರ್ ಟೀ ಕಾಫಿ ಡಬ್ಬ, ಸ್ಟೋರೇಜ್ ಕಂಟೈನರ್ಸು. ಇದು ಒಂದು ಬಲ್ಜಿಂಗ್ ಶೇಪು, ಇದು ನಿಮಗೆ ಸ್ಟ್ರೈಟ್ ಶೇಪು. ಇದರಲ್ಲೂ ಸೈಜಸ್ ಇದೆ, ಇದರಲ್ಲೂ ಸೈಜಸ್ ಸಿಗುತ್ತೆ. ಸ್ಕ್ವೇರ್ ಶೇಪ್ ಡಬ್ಬ, ಈ ಥರ ಡಬ್ಬ ಸ್ಟೋರೇಜಲ್ಲಿ ಏನಾದ್ರು ಮಿಕ್ಕಿರೋದು ಮಡಗೋಕ್ಕೆ. ನೋಡಿ ಚಿಕ್ಕ ವಾಟರ್ ಪಾಟ್ ಕೂಡ ಇದೆ, ಇದೂ ವಿತ್ ಟ್ಯಾಪೆ, ಇದಕ್ಕೂ ಟ್ಯಾಪ್ ಐತೆ ನೋಡಿ. ಅಗರಬತ್ತಿ ಎಲ್ಲ ಹಾಕೋಕ್ಕೆ ಸ್ಟೋರೇಜ್ ಇರೋದು. ಇದು 6ಗೆ ಅಗರಬತ್ತಿ, ಇದನ್ನು ಸೇಮ್ ಅದೇ ಥರ ಕಾಂಬಿನೇಷನಲ್ಲಿ ಬೇಕಾದರೆ ಹಾಕೋಕ್ಕೆ. ಇಲ್ಲಿಂದನೂ ಓಪನ್ ಆಗುತ್ತೆ ನೋಡಿ ಬೇಕಾದರೆ. ಸ್ಟೋರೇಜ್ ಬಾಕ್ಸಸ್ಸು ಮನೇಲಿ 50 kgs 100 kgs ಅಂದ್ರೂ ಸಿಗುತ್ತೆ ನೋಡಿ. ಈಗ ಇದ್ರಲ್ಲಿ ಸೈಜಸ್ ಐತೆ ನೋಡಿ. ಇದು 25 kgs ನೋಡಿ. ಇದರಲ್ಲೂ ಸೈಜಸ್ ಸಿಗುತ್ತೆ ನೋಡಿ ಸ್ಕ್ವೇರಲ್ಲಿ. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ 1 kg ಇಂದ ಹಿಡ್ಕೊಂಡು 15 kg ತನಕ ಸೈಜಸ್ ಸಿಗುತ್ತೆ ನೋಡಿ. ಈಗ ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲ ನೋಡ್ಸೋಕ್ಕಾಗಲ್ಲ. ಔಟ್ರಲ್ಲಿ ವ್ಯೂ ನಿಮ್ಗೆ ನೋಡ್ತಾ ಇದ್ದೀವಿ ನೋಡಿ. ಅಂಗಡಿಗೆ ಬಂದರೆ 100% ನಿಮಗೆ ವೆರೈಟಿ ಜಾಸ್ತಿ ಸಿಗುತ್ತೆ ನೋಡಿ. ಓವಲ್ ಶೇಪಲ್ಲಿ ಬೇಕಾದ್ರೆ ಓವಲ್ ಶೇಪಲ್ಲಿ ಸಿಗುತ್ತೆ ನೋಡಿ. ಇದರಲ್ಲೂ 15 to 17 ನಾದೆ ಸಿಗುತ್ತೆ ನೋಡಿ. ಇದರಲ್ಲೂ ಸೈಜಸ್ಗಳೈತೆ, ಇದರಲ್ಲೆಲ್ಲ ಸೈಜಸ್ ಸಿಗುತ್ತೆ. ಬಂದರೆ ವಿಸಿಟ್ ಮಾಡಿದ್ರೆ ಎಲ್ಲ ನೀವು ನೋಡ್ಬೋದು ನೋಡಿ. ಇದರಲ್ಲೂ ಇದು ಆ್ಯಕ್ರಿಲಿಕ್, ಇದು ಅನ್ಬ್ರೇಕಬಲ್. ಇದು ನೋಡಿ ವುಡ್ ಫಿನಿಶು, ಎಲ್ಲ ಅನ್ಬ್ರೇಕಬಲ್ ಇರೋದು. ಈ ಥರ ಸ್ಟೈನ್ಲೆಸ್ ಸ್ಟೀಲೆಲ್ಲ ನೋಡಿದೆ, ಇದು ಭಾಳ ಹೆವಿ ಸ್ಟೀಲ್ ನೋಡಿ. ನೀವು ಫಿನಿಶ್ ನೋಡಿ ಹೆಂಗೈತೆ. ಮೈಕ್ರೋವೇವ್ ಯೂಸ್ ಮಾಡ್ತೀರಲ್ಲ ನೋಡಿ, ಮೈಕ್ರೋವೇವಲ್ಲಿ ಫಸ್ಟ್ ಟೈಮು ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಬೋದು. ಸ್ಟೀಲ್ ನೋಡಿ, ಇದನ್ನು ನೀವು ಮೈಕ್ರೋವೇವ್ ಯೂಸ್ ಮಾಡ್ಬೋದು. ಫ್ರಮ್ ಫ್ರಿಜ್ ಟು ಓವನ್ 100% ಮೈಕ್ರೋವೇವ್ ಕಾಂಪ್ಯಾಟಬಲ್. ಮುಚ್ಚಳ ತೆಗೆದು ಯೂಸ್ ಮಾಡ್ಬೋದು. ಸ್ಕ್ವೇರು ಓವಲ್ ಎಲ್ಲ ಶೇಪ್ ಸಿಗುತ್ತೆ. ಇದು ಫೋಲ್ಡಬಲ್ ಇರೋದು ನೋಡಿ. ನೀವು ಇದನ್ನು ಫೋಲ್ಡ್ ಮಾಡ್ಬೋದು, ಫೋಲ್ಡ್ ಆಗುತ್ತೆ. ಅದನ್ನು ಈ ಥರ ಫೋಲ್ಡಬಲ್ ಆಗುತ್ತೆ. ಜೋಲಿ ಹಾಕಿದ್ದಾರೆ, ತೆಗಿಬೋದು. ಸೊಳ್ಳೆ ಹೋಗಲ್ಲ ನೋಡಿ. ಮಗುನ ಫುಲ್ ಪ್ಯಾಕ್ ಮಾಡಿ ಮಲಗಿಸ್ಬೋದು. ಗಾಳಿ ಹೋಗೋಕ್ಕೂ ನೋಡಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸ್ಪೆಷಲ್ ಚಪಾತಿ ಮಣೆ ಲಟ್ಟಣಿಗೆ ಇಟ್ಟೆ ಅಂಟ್ಕೊಳ್ಳಲ್ಲ ನೋಡಿ. ಆ್ಯಕ್ರಿಲಿಕ್ ಹಿಟ್ ಅಂಟ್ಕೊಳ್ಳೋದಿಲ್ಲ. ಇದು ಸಮಥಿಂಗ್ ಡಿಫ್ರೆಂಟ್ ನೋಡಿ. ಎಲ್ಲೂ ನೋಡಿದ್ದೀರಾ ಈ ಥರ ನೋಡಿ. ಇದೊಂದು ನಿಮಗೆ ಸೌಟ್ ಸ್ಟ್ಯಾಂಡು. ಸೌಟ್ ಬಡಿಸಿರಲ್ಲ, ಬಡಿಸುವಾಗ ಕೆಳಗೆ ಮಾಡಿದರೆ ಎಲ್ಲ ಗಲೀಜಾಗುತ್ತೆ ನೋಡಿ. ಸೌಟ್ ಸ್ಟ್ಯಾಂಡು ಡಬಲ್ ಬೇಕಾದ್ರೆ ನೋಡಿ, ಇದ್ರಲ್ಲಿ ಡಬಲ್ ಐತೆ ನೋಡಿ. ಸಿಂಗಲ್ಲು, ಡಬಲ್ಲು. ಇವತ್ತು ಬನ್ನಿ ಇನ್ನೂ ಒಂದು ಸ್ಪೆಷಲ್ ಐಟಮ್ ನೋಡಿಸೋಣ. ಕೊತ್ತಂಬರಿ ಕವರೆಲ್ಲ ನೀವು ಪ್ಲಾಸ್ಟಿಕ್ ಎಲ್ಲ ಕಡೆ ನೋಡಿರ್ಬೋದು. ನಿಮ್ಗೆ ಇವತ್ತು ಸ್ಟೀಲ್ ಕೊತ್ತಂಬರಿ ಕವರ್ ನೋಡ್ತೀನಿ ನೋಡಿ. ಫುಲ್ ಸ್ಟೀಲು 3 ಪೀಸ್ ಸೆಟ್ ಬರುತ್ತೆ. ಇದು ನೋಡಿ ಜಿಪ್ ಎಷ್ಟು ಚೆನ್ನಾಗಿದೆ ನೋಡಿ. ನೀವೆಲ್ಲ ಕಟ್ ಆಗೋದೆಲ್ಲ ರಾಮಾಯಣ ಇಲ್ಲ. ಆಮೇಲೆ ನೋಡಿ ಫುಲ್ ಪೈಪಿಂಗ್ ಮಾಡಿದ್ದಾರೆ. ಇದೆಲ್ಲೆಲ್ಲೂ ಸ್ಟಿಚಿಂಗ್ ಇಲ್ಲ ನಿಮಗೆ. ಒಂದು ಕೊತ್ತಂಬರಿ ನೀವು ರೋಡ್ ಮೇಲೆ ತೊಗೊತೀರಲ್ಲ, ಆ ಕೊತ್ತಂಬರಿ 8 ದಿನ ಫ್ರೆಶ್ ಆಗಿ, ಪಕ್ಕ ಫ್ರೆಶ್ ಆಗಿ 8 ಡೇಸ್ ಫ್ರೆಶ್ ಆಗಿದೆ. ಕೊತ್ತಂಬರಿ ಅಂತ ಇಲ್ಲ, ಹೂವು ಹಾಕಿ ತರಕಾರಿ ಹಾಕಿ ಏನಕ್ಕಾದರೂ ಆಗುತ್ತೆ. ಬೇಡ ಅಂದರೆ ನೋಡಿ, ಇದೊಂದು ಫ್ರೂಟ್ ಬ್ಯಾಸ್ಕೆಟು. ಇದು 4 kg ಬಾಳೆಹಣ್ಣು ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. ಇದ್ರಲ್ಲಿ ಸೊಳ್ಳೆ ಗಿಳ್ಳೆ ಹೋಗಿ ನೋಡಿ, ಎಲ್ಲೂ ಜಾಗ ಇಲ್ಲ ನಿಮಗೆ. ಒಂದು ಟ್ರೇನು ಕೊಟ್ಟಿದ್ದಾರೆ ಒಳಗೆ. ಏನಾದರೂ ರೆಸಿಡ್ಯೂ ಮಿಕ್ಕಿದ್ರೆ ಈ ಟ್ರೇ ತೆಗೆದು ಕ್ಲೀನ್ ಮಾಡ್ಬೋದು ನೋಡಿ ನಿಮಗೆ. ಇದು ಒಂದು ಫ್ರೂಟ್ ಬ್ಯಾಸ್ಕೆಟು, ಫೋಲ್ಡೇಬಲ್ ಐತೆ. ಮನೇಲಿ ಜಾಗ ಕಡಿಮೆ ಅಂದರೆ ಎಲ್ಲಿ ಫೋಲ್ಡ್ ಮಾಡಿ ಮಡಗ್ಬೋದು. ಮನೇಲಿ ಒಬ್ಬರೇ ಕಾಫಿ ಟೀ ಕುಡಿಯೋರು, ರಾತ್ರಿ ಲೇಟಾಗಿ ಬರೋರಿಗೆ ಇಷ್ಟು ದೊಡ್ಡ ಪಾತ್ರೆ ಅಂದರೆ ಗ್ಯಾಸ್ ಎಷ್ಟು ಖಾಲಿ ಆಗುತ್ತೆ ನೋಡಿ. 1 ಕಪ್ ಕಾಫಿ ಟೀ ಮಾಡೋಕ್ಕೆ ಎಲ್ಲೂ ಸ್ಕ್ರೂ ಇಲ್ಲ ನೋಡಿ. ನಿಮಗೆ ಲೂಸ್ ಆಯಿತು, ಹ್ಯಾಂಡಲ್ ತಿರ್ಗಾ ಹೊಸದು ಹಾಕೋದು ಏನು ರಾಮಾಯಣ ಇಲ್ಲ ನೋಡಿ. 1 ಕಪ್ ಕಾಫಿ ಟೀ. ಇವಾಗ ನೀವು ಅದಕ್ಕೂ ಬೇಕಾದರೆ ಇದರಲ್ಲಿ ಟೀ ಪುಡಿ ಹಾಕಿ ಬಿಸಿ ನೀರಲ್ಲಿ ಕುದಿರಿಸಿ ಟೀ ರೆಡಿ. ಫಿಲ್ಟರ್ ಮಾಡೋದೇ ಬೇಡ, ಇದರಲ್ಲೇ ಟೀ ಪುಡಿ ಹಾಕೊಂಡು ಫಿಲ್ಟರ್ ಮಾಡ್ಬೋದು. ಅಂದರೆ ಕಾಯಿಸ್ಬೋದು ಟೀ. ಇಲ್ಲಾಂದರೆ ಇದು ನಿಮಗೆ ಚಕ್ಕೆ ಲವಂಗ ಅದಕ್ಕೂ ಆಗುತ್ತೆ. ರೈಸಲ್ಲಿ, ಬಿರಿಯಾನಿಲಿ ನೋಡಿ ಒಂದು ಈ ಮಾಡಲ್ ಐತೆ. ಇದರಲ್ಲಿ ದೊಡ್ಡ ಸೈಜು ಐತೆ ನೋಡಿ. ಇದರಲ್ಲೂ ದೊಡ್ಡ ಸೈಜ್ ಐತೆ, ಎಲ್ಲ ಸೈಜ್ ಸಿಗುತ್ತೆ.
ಇವಾಗ ನೋಡಿ ಇದು 1 ಕಪ್ ಕಾಫಿ ಟೀಯಲ್ಲೇ ಇದು ಬಿಗ್ ಸೈಜು ನೋಡಿ, ಇದನ್ನು ಪರ್ಮನೆಂಟ್ ಹ್ಯಾಂಡ್ಲೆ, ಬೇಸ್ ಅಗಲೈತೆ, ಗ್ಯಾಸ್ ಮೇಲೆ ಕರೆಕ್ಟಾಗಿ ಕೂತ್ಕೊಡುತ್ತೆ ನಿಮಗೆ, ಎಲ್ಲ ಉರುಳೋದೆಲ್ಲ ಇಲ್ಲ, ತಿಕ್ನೆಸ್ಸು ಹಂಗೆ ಐತೆ. ಒಂದು ಈ ಶೇಪಲ್ಲಿ ಬೇಕಾದ್ರೆ ನೋಡಿ, ಈ ಶೇಪಲ್ಲಿ ಒಂದು ಟೀ ಮಗ್ಗು, ಬಾಟಮ್ ಕೊಟ್ಟಿದೆ ದಪ್ಪ, ಸೀದೋಗಲ್ಲ, ಫಿನಿಶಿಂಗ್ ನೋಡಿ, ಫಿನಿಶಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ಟೀಲ್ ಯಾವ ಥರ ಐತೆ ಅಂತ. ಇದರಲ್ಲಿ ನೀವೆಲ್ಲ ತರಕಾರಿ ಇದು ನೋಡಿ, ಪಾರ್ಟಿಷನ್ ಬೇಕಾದ್ರೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಏನಾದಾಗ ನೀರಾಗಲ್ಲ, ಇದು ತುಂಬ ಫ್ರೆಶ್ ಆಗಿರುತ್ತೆ, ಲಾಂಗ್ ಟೈಮ್ ಫ್ರೆಶ್ನೆಸ್ ಇರುತ್ತೆ. ಬಟ್ ಇದೆಲ್ಲ ಏನು ಗೊತ್ತಾ, ಇದಕ್ಕೆ ಪೆಟ್ ಅಂತ ಹೇಳ್ತಾರೆ, ಅನ್ಬ್ರೇಕಬಲ್, ಅಷ್ಟು ಆರಾಮಾಗಿ ಹೊಡಿಯಲ್ಲ, ಕ್ವಾಲಿಟಿ ಮಾತ್ರ ಸೂಪರ್, ನೋಡೋಂಗೆ ಇಲ್ಲ ನೋಡಿ. ಇದರಲ್ಲಿ ನಿಮಗೆ ವಿಧ ವೆರೈಟೀಸ್ ಐತೆ. ನಿಮಗೆ ಡೀಪ್ ಜಾಸ್ತಿ ಬೇಕು, ಡೀಪ್ ಕಡಿಮೆ ಬೇಕು, 2 ಪಾರ್ಟ್ ಬೇಕು, ಏನು ಪಾರ್ಟ್ ಬೇಡ, 6 ಪಾರ್ಟ್ ಬೇಕು, ಸ್ಲಿಮ್ ಆ್ಯಂಡ್ ಲಾಂಗ್ ಬೇಕು, ಚಿಕ್ಕದ್ರಲ್ಲಿ ಬೇಕು 4 ಪಾರ್ಟ್ ನೋಡಿ, ಸ್ಲಿಮ್ ಆ್ಯಂಡ್ ಲಾಂಗಲ್ಲಿ ನೋಡಿ ಇದು 5 ಪಾರ್ಟು. ಇವಾಗ ಇದರಲ್ಲಿ ಒಂದು ವಿಶಿಷ್ಟ ಏನಂದರೆ, ನಿಮಗೆ ನೆನಪಿಲ್ಲ ಅಂದರೆ ನೀವು ಡೇಟ್ ಹಾಕಿ ಮಡಗಿ ಎಷ್ಟು ದಿನ ಫ್ರೆಶ್ ಇರುತ್ತೆ ಅಂತ ನೋಡಿ, ಮಂತು ಡೇಟ್ ಹಾಕಿದ್ದಾರೆ, ನೀವೊಂದು ಸೆಟ್ ಮಾಡ್ಕೊಳ್ಳಿ ಅಷ್ಟೇ, ಅದು ನಿಮ್ಮ ಜ್ಞಾಪಕ ಇರುತ್ತೆ ಎಷ್ಟು ದಿನ ಫ್ರೆಶ್ ಇತ್ತು ಅಂತ. 90% ನೀವೆಲ್ಲ ಮಾರ್ಕೆಟಲ್ಲಿ ಚಾಪರ್ ನೋಡೋದು ಎಲ್ಲ ಪ್ಲಾಸ್ಟಿಕ್ ಬೇಸ್ ನೋಡಿ, ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬೇಸ್ ಐತೆ ನೋಡಿ, ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಐತೆ. ಈ ಕೆಳಗಿಂದ ಬೇಸ್ ನೋಡಿ, ಇದು ಯಾವ್ದ ಟ್ರಾಟಲ್ ಮೇಲೆ ಕುತ್ಕೊಳ್ಳುತ್ತಲ್ಲ ಅದು ಸ್ಟೈನ್ಲೆಸ್ ಸ್ಟೀಲು, ಇದೆಲ್ಲ ಕಟ್ ಆಗಲ್ಲ ನಿಮಗೆ ನೋಡಿ. ತಿರ್ಗಾ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ಇದರ ಲಾಕ್ ಆಗುತ್ತೆ. ಇದೆಲ್ಲ 1 ಇಯರ್ ನಿಮಗೆ ವಾರಂಟಿ ಬರುತ್ತೆ, ಎಲ್ಲ ಸ್ಪೇರ್ ಪಾರ್ಟ್ ಸಿಗುತ್ತೆ ಇದ್ರದ್ದು ನೋಡಿ. ಬೇಡ ಅಂದರೆ ನಿಮಗೆ ಇದು ನೀವು ಸ್ಟೋರೇಜ್ಗೋಸ್ಕರನೂ ನೀವು ಯೂಸ್ ಮಾಡ್ಬೋದು, ಹೀಗೆ ಸ್ಟೋರೇಜು ಆಗುತ್ತೆ ನಿಮಗೆ ನೋಡಿ. ಏನಾದರೂ ಫ್ರಿಜ್ಜಲ್ಲಿ ಮಡಗೋಕ್ಕೆ ಬಾಕ್ಸ್ ಥರನೂ ಯೂಸ್ ಮಾಡ್ಬೋದು ನೋಡಿ. ಇದರಲ್ಲಿ ಸೈಜ್ ನಿಮಗೆ ಚಿಕ್ಕದು ಬೇಕಾ ಚಿಕ್ಕದು, ಇದು ದೊಡ್ಡದು ಬೇಕಾ ದೊಡ್ಡದೈತೆ. ಈ ದಾರ ಎಳೆಯೋದು ಬೇಡ ಅಂದರೆ ಇಲ್ಲಿ ನೋಡಿ, ಪುಷ್ ಚಾಪರ್ ಅಂತ ಹೇಳ್ತಾರೆ, ಇದು ಪುಷ್ ಕೂಡ ಐತೆ. ಇದು ಎಲ್ಲ ಮೆಟಲ್ ಸರ್, ಪ್ಲಾಸ್ಟಿಕ್ ಏನೂ ಇಲ್ಲ ನೋಡಿ. ನಿಮಗೆ ಇದು ಮೆಟಲ್ ನೋಡಿ, ಎಲ್ಲೂ ಪ್ಲಾಸ್ಟಿಕ್ ಇಲ್ಲ, ಕೆಳಗೆ ಎಲ್ಲ ರಬ್ಬರ್ ಬೇಸ್ ಕೊಟ್ಟಿದ್ದಾರೆ. ಬೈ ಚಾನ್ಸ್ ನಿಮಗೆ ಮಿಸ್ಟೇಕಿಂದ ಬಿದ್ದರೂ ರಬ್ಬರಿಂದ ಡ್ಯಾಮೇಜಸ್ ಆಗೋಲ್ಲ, ನಿಮಗೆ ಸೇಫ್ ಗಾರ್ಡ್ ಇರುತ್ತೆ ಅಷ್ಟೇ. ಸ್ಟೋರ್ಸದೆಲ್ಲ ತೊಗೊತೀರಲ್ಲ, ಮೋಸ್ಟ್ಲಿ ಎಲ್ಲ ಮೆಷಲ್ಲಿ ಇಲ್ಲೆಲ್ಲ ತಂತಿ ಎಲ್ಲ ಕಪ್ಪಾಗುತ್ತೆ, ಕೆಂಪಾಗುತ್ತೆ, ನಿಮ್ಮೆಣ್ಣು ಉಜ್ತೀರಾ ಈ ಥರ ಬೆಂಡ್ ಆಗುತ್ತೆ. ಇದು ನೋಡಿ, ನಿಮಗೋಸ್ಕರ ಪರ್ಮನೆಂಟ್ ತಂದಿದ್ದೀನಿ, ಸ್ಟೈನ್ಲೆಸ್ ಸ್ಟೀಲ್, ಫಸ್ಟ್ ಟೈಮ್ ಕ್ವಾಲಿಟಿ ನೋಡಿ. ಇದು ಯಾವತ್ತೂ ಕೆಂಪು ಕಪ್ ಆಗೋದೇ ಇಲ್ಲ ನೋಡಿ, ಡೈರೆಕ್ಟ್ ನೀವು 1 ಗ್ಲಾಸಲ್ಲಿ ಬಗ್ಗಿಸ್ಬೋದು. ಇದು ಸೈಜಸ್ ಐತೆ, ಭಾಳ ಫಾಸ್ಟಾಗಿ ಫ್ಲೋ ಆಗುತ್ತೆ. ಕಾಫಿ ಇರಲಿ, ಟೀ ಇರಲಿ, ತುಪ್ಪ ಇರಲಿ ಸೋರ್ಸೋಕ್ಕಾಗುತ್ತೆ. ಕ್ವಾಲಿಟಿ ಭಾಳ ಚೆನ್ನಾಗಿದೆ, ನೋಡೋಂಗೆ ಇಲ್ಲ, 1 ಟೈಮ್ ಇನ್ವೆಸ್ಟ್ಮೆಂಟ್ ಇರೋದು ನೋಡಿ. ಇದರಲ್ಲಿ ತೂತೇ ಇಲ್ಲ. ಏನು ಕೆಲಸ ಮಾಡಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು, ಫುಲ್ ಪೇಸ್ಟ್ ಆಗುತ್ತೆ. ಕೈ ಮೇಲೆ ಕೆಲಸ ಮಾಡಲ್ಲ, ಕೈ ಚುಚ್ಚಲ್ಲ. ಇದ್ರ ಮೇಲೆ ನೋಡಿ, ಈ ಮಧ್ಯ ಬಿದ್ದರೆ ಇಲ್ಲಿ ಬೆಂಡ್ ಆಗಲ್ಲ, ಅಂದರೆ ಶಾರ್ಪ್ನೆಸ್ ಹೋಗೋದೇ ಇಲ್ಲ, ಯಾಕಂದರೆ ಇದೆಲ್ಲ ನೋಡಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಹಿಂದೆ ಹೋಲೇ ಇಲ್ಲ ನೋಡಿ. ಈ ಥರ ಪೇಸ್ಟ್ ಆಗುತ್ತೆ ನಿಮಗೆ. ಶುಂಠಿ ಬೆಳ್ಳುಳ್ಳಿ ಜಾಕಾಯಿ, ಇಲ್ಲಾಂದರೆ ಕೆಲವರು ಏಜ್ ಅವ್ರಿಗೆ ಮೆಡಿಸಿನ್ ನುಂಗೋಕ್ಕಾಗಲ್ಲ, ಈ ಮೆಡಿಸಿನ್ ಪೌಡ್ರ್ ಮಾಡ್ಬೋದು ನೀವು ಇದರಲ್ಲಿ. ಏಲಕ್ಕಿ, ಮೆಣಸು, ಜೀರಿಗೆ, ಕಲ್ಲುಪ್ಪು ಏನಾದರೂ ಹಾಕಿ, ಕುಟಾಣಿ ಕುಟ್ಟೋದು ಏನು ಬೇಡ, ಡೈರೆಕ್ಟ್ ನೀವು ಫ್ರೆಶ್ ಆಗಿ ಗ್ರೈಂಡ್ ಮಾಡಿ, ನಿಮ್ಮ ಸುವಾಸನೆ ಫ್ರೆಶ್ ಆಗಿರುತ್ತೆ. ಇವಾಗ ಏನಂದರೆ ಸ್ಟೋರ್ ಮಾಡಿ ಮಡಗ್ತೀರ, ಅರ್ಧ ಸುವಾಸನೆ ಹೋಗ್ಬಿಡುತ್ತೆ ನಿಮಗೆ. ಯಾವಾಗ ಬೇಕೋ ಅವಾಗ ಗ್ರೈಂಡ್ ಮಾಡಿ ಫ್ರೆಶ್ ಆಗಿ ನೀವು ಯೂಸ್ ಮಾಡ್ಕೊಳ್ಳಿ. ಏನಿರ್ಬೋದು ನಿಮ್ಮ ಲೆಕ್ಕದಲ್ಲಿ ನೋಡಿ. ಚಾಕು ಇದು ಸೆರಮಿಕ್ ನೈಫು. ನೀವು ನಾರ್ಮಲ್ ಸಹಜವಾಗಿ ಸ್ಟೀಲ್ ಚಾಕುಲಿ ತರಕಾರಿ ಏನಾದರೂ ಕಟ್ ಮಾಡಿ, ಆ್ಯಪಲ್ ಕಟ್ ಮಾಡಿದ್ರೆ ಕೆಂಪಾಗಿಬಿಡುತ್ತೆ. ಕಾರಣ ಏನಂದರೆ ಮೆಟಲಿಕ್ ಸಬ್ಸ್ಟೆನ್ಸ್ ಆಲ್ವೇಸ್ ರಿಯಾಕ್ಟ್ ನೋಡಿ. ಶಾರ್ಪ್ನೆಸ್ ನೋಡಿ, ನೀವು ನೋಡಿ ಈ ಥರ ನೋಡಿದ್ದೀರಾ? ಒಂದು ಸಲ ಚಾಕು ತೊಗೊಂಡ್ರೆ ನಿಮ್ಮ ಜೀವನದಲ್ಲಿ ಚೂಪ್ ಮಾಡೋದೇ ಬೇಡ. ಒಂದೇ ಏನಂದರೆ ಪ್ರಿಕಾಷನ್ ತೊಗೊಳ್ಬೇಕು ಅಂದರೆ, ನೀವು ಇದು ತೆಂಗಿನಕಾಯಿ, ಈ ಸ್ಕ್ರೂ ಡ್ರೈವರ್ ಕೆಲಸ ಇದೆರಡು ಬಿಟ್ಟು ಏನಾದರೂ ಮಾಡಿ ನೋಡಿ. ಮಚ್ಚು ಶಾರ್ಪ್ ಇದು ನೋಡಿ, ಶೈನ್ ನೋಡಿ, ಏನು ಸಿಲ್ವರ್ ಥರ ಶೈನ್ ಕಾಣಿಸ್ತಿದೆ ನೋಡಿ. ಇದನ್ನು ಡೈಮಂಡಿಂದ ಕಟ್ ಮಾಡಿದ್ದಾರೆ, ನೀವು ಏನೂ ಆಗಲ್ಲ ಲೈಫಲ್ಲಿ ನೋಡಿ. ಇದರಲ್ಲಿ ಸೈಜಸ್ ಸಿಗುತ್ತೆ, ದೊಡ್ಡದು ಚಿಕ್ಕದು ಸೈಜ್ ಯಾವ್ದು ಬೇಕಾದ್ರೆ ನೋಡಿ. ಇದರಲ್ಲಿ ಸೈಜಸ್ ಆ್ಯಂಡ್ ಕಲರ್ ಸಿಗುತ್ತೆ, 4 ಕಲರ್ಸ್ ಐತೆ, ನಿಮ್ಮ ಚಾಯ್ಸ್ ಕೊಡ್ತೀವಿ ನೋಡಿ. ಇವಾಗ ಕಟ್ ಮಾಡುವಾಗ ಕೆಲವ್ರಿಗೆ ಕೈ ಸ್ವಲ್ಪ ಭಯ ನೋಡಿ, ಅವ್ರಿಗೆ ಒಂದು ಫಿಂಗರ್ ಗಾರ್ಡ್ ಕೂಡ ಮಡಗಿದ್ದೀನಿ ನೋಡಿ. ಇದು ಮಡಗಿ ನೀವು ಕಟ್ ಮಾಡಿಬೇಕಾದ್ರೆ ಇದಿರೋದು ನಿಮ್ಮ ಫಿಂಗರ್ ಗಾರ್ಡು, ಫಿಂಗರಲ್ಲಿ ಹಾಕಿ ನೀವೇನಾದರೂ ತರಕಾರಿ ಕಟ್ ಮಾಡ್ಬೋದು. ಇದೊಂದು ಪೀಲರ್ ನೋಡಿ, ಇದು ಒಂದು ಮೆಟಲಿಕ್ ಪೀಲರ್, ಫುಲ್ಲು ಭಾಳ ಶಾರ್ಪ್ ಐತೆ. ಇದರಲ್ಲಿ ನೀವು ಟೊಮೆಟೊ ಸಿಪ್ಪೆ ತೆಗಿಬೋದು, ಅಷ್ಟು ಶಾರ್ಪ್ ಐತೆ ನೋಡಿ. ಇದು ಪೀಲರ್ ಆಯಿತು. ಇದು ನೀವು ಬಿಸಿಬೇಳೆ ಬಾತು, ನೂಡಲ್ಸು, ಫ್ರೈಡ್ ರೈಸು ಅದೆಲ್ಲ ಮಾಡ್ತಿರಲ್ಲ, ಅದ್ರಲ್ಲಿ ತರಕಾರಿ ಎಡ್ದು ಹಾಕ್ತೀರ ಈ ಥರ ನೋಡಿ. ಜುವಿಲಿನ್ ಅಂತ ಹೇಳ್ತಿರಲ್ಲ, ಈ ಥರ ಹಾಕ್ತಿರಲ್ಲ. ಇಲ್ಲಿ ನೋಡಿ, ಲೈವ್ ನೋಡಿ, ಇದಾಯಿತು ನಿಮಗೆ ನೋಡಿ. ಥಿಕ್ನೆಸ್ ನೋಡಿ, ರೈಟಾ? ಇವಾಗ ನಿಮ್ಮನ್ನು ಕ್ಯಾರೆಟ್ ನೋಡಿಸಿ ನೋಡಿ, ಎಷ್ಟು ಹಾರ್ಡ್ ಐಟಮ್ ಐತೆ ನೋಡಿ.
ಇಟ್ ರಿಯಲಿ ವರ್ಕ್ಸ್. ನೋಡಿ ಪೀಲರ್ ಆಯಿತಾ, ಇದು ನಿಮಗೆ ಜುವೆಲಿನ್ ಆಯಿತಾ, ಇದು ನಿಂಬೆಹಣ್ಣು ಬೀಜ ತೆಗಿಯೋಕ್ಕೆ, ಉಗುರೆಲ್ಲ ಹಾಕೋದು ಬೇಡ. 3 in 1 ಫುಲ್ ಹೆವಿ ಐತೆ, ನೋಡೋಂಗಿಲ್ಲ ನೀವು. ಒಂದ್ಸಲ ತೊಗೊಂಡ್ರೆ ಐ ಡೋಂಟ್ ಥಿಂಕ್ ಯು ಮೇ ಬೈ ಫಾರ್ 5 to 10 years. ಇದೂ ಒಂದು ಸ್ಪೆಷಲ್ ಐಟಮೇ. ನೋಡೋಕ್ಕೆ ಸಿಂಪಲ್ ಕಾಣಿಸುತ್ತೆ. ನೋಡಿ ಕೆಲವು ಟೈಮ್ ಹೋಟ್ಲಿಂದ ಪಾರ್ಸೆಲ್ ತರ್ತಿರಲ್ಲ, ಇಡ್ಲಿ ಚಟ್ನಿ ಒಂದೇ ಸಲ 2. ನೋಡಿ ಸೈಜ್ ಐತೆ ಇದರಲ್ಲಿ 1 2 3. ಇದು ದೊಡ್ಡ ಸೈಜು. ಮನೆಯಲ್ಲಿ ಮೆಂಬರ್ ಪ್ರಕಾರ ನೀವು ತೊಗೊಂಡು ಹೋಗ್ಬೋದು, ಯಾವ್ದು ಬೇಕೋ ನೋಡಿ. ಸ್ಟೀಲ್ ನೋಡಿ, ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ. ದೋಸೆ ತವ ಈಗಿನ ಜನ್ರೇಷನ್ ಅವರು ನಾನ್ ಸ್ಟಿಕ್ ಲೈಕ್ ಮಾಡಲ್ಲ. ಥೈರಾಯ್ಡ್, ಕ್ಯಾನ್ಸರ್, ಕೊಲೆಸ್ಟ್ರಾಲ್, PFO ಕೆಮಿಕಲ್ ಎಲ್ಲ ಗೊತ್ತು ಜನಗಳಿಗೆ. ನೋಡಿ ಇವಾಗ ಇದೇನು ನಾನ್ ಸ್ಟಿಕ್ ಅಲ್ಲ, ಇದು ಸೆರಾಮಿಕ್ ಅಂತ ಹೇಳ್ತಾರೆ, ಇದು ಕಬ್ಬಣ. ನೋಡಿ ಇದರಲ್ಲಿ ನೀವು ದೋಸೆ ಮಾಡಿದ್ರೆ ಸೈಡಲ್ಲಿ ಕರೆ ಕಟ್ಟೋದೇ ಇಲ್ಲ. ಅಂದರೆ ಕ್ವಾಲಿಟಿನೇ ಬೇರೆ. ನೋಡಿ ಗಮನವಾಗಿ ನೋಡಿ, ದೋಸೆದು ರೋಸ್ಟ್ ನೋಡಿ ಹೆಂಗೆ ಬರ್ತಾಯಿದೆ. ಈ ಕರೆ ಕಟ್ಟೋದೆಲ್ಲ ಇದರಲ್ಲಿ ರಾಮಾಯಣ ಇಲ್ಲ. ನೋಡಿ ಸೆರಾಮಿಕ್ ಇರೋದು, ಹ್ಯಾಂಡಲ್ ಬಿಸಿ ಆಗಲ್ಲ. ಕಾಸ್ಟ್ ಐರನ್ನಲ್ಲಿ ಬೇಕಾದ ನೋಡಿ, ಇದರಲ್ಲೂ ಐತೆ ಕಬ್ಬಣದಲ್ಲಿ. ಇದು ಸ್ಯಾಂಡ್ವಿಚ್ ಮಾಡಿ, ಗ್ರಿಲ್ ಏನಾದರೂ ಮಾಡಿ, ಬೇಡ ಅಂದರೆ ದೋಸೆ ಮಾಡಿ. 2 in 1. ಇದಕ್ಕೆ 2 ಹ್ಯಾಂಡಲ್ ಕೊಡ್ತೀವಿ ನಾವು. ಹ್ಯಾಂಡಲ್ ಬರುತ್ತೆ 2. ಆ್ಯಕ್ಚುಲಿ ಇದೆಲ್ಲ ಬ್ರಾಝಿಲ್ದು, ಟ್ರಾಮೆಂಟಿನ ಫ್ರಮ್ ಬ್ರಾಝಿಲ್. ದ ಪ್ರಾಡಕ್ಟ್ ಈಸ್ ಫ್ರಮ್ 1911. 115 ವರ್ಷ ಹಳೆಯ ಕಂಪನಿ. ಸ್ವಲ್ಪ ನೀವು ನಂಬಿಕೆ ಮಡಗ್ಬೋದು. ಕ್ವಾಲಿಟಿ ನೋಡಿ, ಥಿಕ್ನೆಸ್ ನೋಡಿ, ನಿಮಗೆ ನಾನ್ ಸ್ಟಿಕ್ ಥರ ಕಾಣಿಸುತ್ತೆ. ಎಲ್ಲ ಕಬ್ಬಣ ಇದು ನೋಡಿ. ಇದು ನಮ್ಮ ಸ್ಪೆಷಲ್ ಕುಕ್ಕರು. ಇದ್ರ ಸೈಜ್ ಬರುತ್ತೆ 1.5, 2.5, 3.5, 5.5, 6.5. ತಿರ್ಗಿ ಇದರಲ್ಲಿ ಸ್ಟ್ರೈಟ್ ಮಾಡಲು ಬರುತ್ತೆ. 1 ಲೀಟ್ರ್, 2 ಲೀಟ್ರ್, 3 ಲೀಟ್ರ್, 5 ಲೀಟ್ರ್. ಈ ಥಿಕ್ನೆಸ್ಸು. ಇಂಥ ಥಿಕ್ನೆಸ್ಸಲ್ಲಿ ನಿಮ್ಮ ಕುಕ್ಕರ್ಗೆ ಏನಾಗುತ್ತೆ ಹೇಳಿ. ನೋಡಿ ಮುಚ್ಚಳ ಓಪನ್ನು ಯಾವತ್ತೂ ನೋಡಿದ್ದೀರಾ? ಈ ಸ್ಪೆಷಾಲಿಟಿ ಗ್ಯಾಸ್ಕೆಟು ನಿಮ್ಗೆ 8 ಇಂದ 10 ವರ್ಷ ನಮ್ಮ ಅಂಗಡಿಗೆ ಬರೋಲ್ಲ ಗ್ಯಾಸ್ಕೆಟ್ ತೊಗೊಳಕ್ಕೆ. ಇದು ಬೇಡ ಅಂದರೆ ನೀವು ಹಾಲು ಕಾಯಿಸ್ಬೋದು, ಸಾರು ಮಾಡ್ಬೋದು, ಎರಡೂ ಆಗುತ್ತೆ. ಸ್ಪೇರ್ ಪಾರ್ಟ್ ಎಲ್ಲ ಸಿಗುತ್ತೆ. ಬಟ್ ದ ಬೆಸ್ಟ್ ಥಿಂಗ್ ಅಂದರೆ ನೀವು ಗ್ಯಾಸ್ಕೆಟ್ ತೊಗೊಳಕ್ಕೆ ಬರೋಲ್ಲ. ನನಗನ್ಸಲ್ಲ ನಿಮ್ಗೆ ಯಾವತ್ತೂ ಲೈಫಲ್ಲಿ ಹ್ಯಾಂಡಲ್ ಲೂಸ್ ಆಗುತ್ತೆ. ನೀವು ಹ್ಯಾಂಡಲ್ ಹೊಡೆದಾಗ್ದ್ರೆ ಬೇರೆ ಮಾತು, ಬಟ್ ಚಾನ್ಸಸ್ ಹ್ಯಾಂಡಲ್ ಲೂಸ್ ಆಗೋದು ಇಲ್ಲವೇ ಇಲ್ಲ. ನೋಡಿ ಇದರ ಸೈಜಸ್ ಎಲ್ಲ ಸಿಗುತ್ತೆ. ಅಂಗಡಿಗೆ ಬಂದರೆ ವಿಸಿಟ್ ಮಾಡಿದ್ರೆ ಇನ್ನೂ ವೆರೈಟೀಸ್ ಭಾಳ ನೋಡೋಕ್ಕೈತೆ. ಮಿನಿಯೇಚರ್ ಐಟಮ್ ಚಿಕ್ಕದು. ಮನೇಲಿ ಕೆಲವರು ಈ ಸಾಫ್ಟ್ವೇರ್ ಅವರೆಲ್ಲ ಮನೇಲಿ 2 ಮೆಂಬರ್ ಇರೋರಿಗೆ ಬೆಸ್ಟ್ ಐಟಮ್ಸ್ ನೋಡಿ. ಭಾಳ ತಿಕ್ ಐತೆ, ಸೈಜಸ್ ಬರುತ್ತೆ ನೋಡಿ. ಸೆಟ್ ದೋಸೆ, ಉತ್ತಪ್ಪ, ಪ್ಯಾನ್ ಕೇಕ್ ಮಾಡಿ ಇದರಲ್ಲಿ. ಈ ಚಿಕ್ಕ ಬಾಣಲಿಗಳು ನೋಡಿ. ಪಾತ್ರೆಗಳು ನಾವೆಲ್ಲ ವೀಡಿಯೋಲಿ ನೋಡ್ಸೋ ಇಲ್ಲ. ಅಂಗಡಿಗೆ ಬಂದರೆ ಶ್ಯೂರ್ಲಿ ನಿಮಗೆ ವೆರೈಟೀಸ್ ಭಾಳ ಐತೆ. ಬಟ್ ಟೈಮ್ ಭಾಳ ಕಡಿಮೆ ಇರೋದರಿಂದ ಎಲ್ಲ ನೋಡ್ಸೋಕ್ಕಾಗಲ್ಲ. ಟೀ ಪಾತ್ರೆ, ಸೆಟ್ ದೋಸೆ, ಇದು ಫ್ರೈ ಪ್ಯಾನು ನೋಡಿ, ಎಲ್ಲ ಮಿನಿಯೇಚರ್ ಐಟಮ್ಸು. ಅಂಗಡಿಗೆ ವಿಸಿಟ್ ಮಾಡಿ, ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ. ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು. ಕಿಚನ್ ಐಟಮ್ಸ್ ಆಯಿತು. ಇವಾಗ ಬನ್ನಿ ಒಂದು ಟ್ರಾವೆಲಿಂಗ್ ಏನಾದರೂ ಸ್ವಲ್ಪ ಸ್ಪೆಷಲ್ ಐಟಮ್ ನೋಡೋಣ, ಟ್ರಾವೆಲಿಂಗ್ ರಿಲೇಟೆಡ್. ಇದು ನೋಡಿ, ಇದು ಬ್ರಷ್ ಹೋಲ್ಡರು ಸೈಜು. ಟ್ರಾವೆಲಿಂಗ್ ಹೋಗ್ತೀರಂದರೆ 1 ಪೇಸ್ಟ್ 1 ಬ್ರಷು, 2 ಬ್ರಷ್ 1 ಪೇಸ್ಟ್, 3 ಬ್ರಷ್ 1 ಪೇಸ್ಟ್. ಟ್ರಾವೆಲಿಂಗ್ ಹೋಗ್ತೀರಂದರೆ 4 ಪೀಪಲ್ ಇದ್ದರೆ, ಗಂಡ ಹೆಂಡತಿ 2 ಮಕ್ಕಳು, 4 ಗ್ಲಾಸಸ್ ಪೌಚಲ್ಲಿ. ಕೆಲವರಿಗೆ ಪರ್ಸ್ನಲ್ ಬೇಕು, ಒಬ್ಬರಿಗೆ ಬೇಕು ಅಂದರೆ ಇದನ್ನು ಒಂದು ಫೋಲ್ಡಿಂಗ್ ಗ್ಲಾಸು. ಇದರಲ್ಲಿ ಬಿಗ್ ಸೈಜು. ಲೀಕ್ ಆಗೋಲ್ಲ, ಅದೆಲ್ಲ ಗ್ಯಾರಂಟಿ ಐತೆ. ಲೀಕ್ ಆದರೆ ನಾನು ವಾಪಸ್ಸು ಅಂತೀನಿ. ಸೈಜಸ್ ಸಿಗುತ್ತೆ ಇದರಲ್ಲಿ ನೋಡಿ. 2 ಸೈಜ್ ಐತೆ, ನೀರಿಗೆ ಆ್ಯಂಡ್ ಕಾಫಿಗೆ. ಇದು ಟ್ರಾವೆಲಿಂಗ್ ಇದಾಯಿತು. ಇದು ಸ್ಪೂನ್ ಫೋರ್ಕ್ ಒಂದರಲ್ಲೇ ಎರಡು ತೊಗೊಂಡು ಹೋಗೋದು ಬೇಡ. ಸಾಸ್, ಚಟ್ನಿ, ಉಪ್ಪಿನಕಾಯಿ ಇದನ್ನು ಟ್ರಾವೆಲಿಂಗ್ಗೆ. ಡ್ರೈ ಫ್ರೂಟ್ ತೊಗೊಂಡು ಹೋಗಿ ಬೇಕಾದರೆ. ಸ್ಕ್ವೇರ್ ಶೇಪ್, ರೌಂಡ್ ಶೇಪ್ ನೋಡಿ, ಎಲ್ಲ ಡಿಟ್ಯಾಚಬಲ್ ತೆಗಿಬೋದು. ಕಾರ್ಗೆ ಹೋಗ್ತೀರಾ, ಸಹಜವಾಗಿ ನಿಮ್ಗೆ ಒಂದು ಸೇಫ್ಟಿ ಗಾರ್ಡ್ ಅದಕ್ಕೂ ಆಗುತ್ತೆ. ಇಲ್ಲಾಂದರೆ ಬೆಳಿಗ್ಗೆ ವಾಕಿಂಗ್ ಹೋಗ್ತೀರಾ, ನಾಯಿ ಕಾಟ ಓಡಿಸೋಕ್ಕೆ ನೋಡಿ. ಇದು ಪೌಚು ಕೊಟ್ಟಿದ್ದಾರೆ ಜೊತೆಗೆ. ಇದನ್ನು ನೋಡಿ, ಫ್ಯಾನು. ಬೇಸಿಗೆ ಕಾಲ ಬಂತು, ಕಲರ್ ಸಿಗುತ್ತೆ ಇದರಲ್ಲೂ. ಫ್ಲೈಟಲ್ಲಿ ಹೋಗ್ತೀರಾ, ಆಲ್ಮೋಸ್ಟ್ ಇವಾಗೆಲ್ಲ ಸಲ ರೆಸ್ಟ್ರಿಕ್ಷನ್ಸ್ ಆಗಿದ್ದಾರೆ. ಇವಾಗ ನೀವು 1 kg ಜಾಸ್ತಿ ಇದ್ದರೆ ನೀವು 600-700 ಕಟ್ತೀರಾ ನೋಡಿ. ಇದು ನಿಮ್ಗೆ ಲಗೇಜ್ ಸ್ಕೇಲು. ತೂಕ ಬರುತ್ತೆ. 0 ಆಯಿತು ನೋಡಿ. ತೂಕ ಚೆಕ್ ಮಾಡೋಕ್ಕೆ ನೋಡಿ, ಸ್ಟಿಲ್ ಆಯಿತು 1.25. ಸೂಟ್ ಕೇಸ್ ಎಲ್ಲ ತೂಕ ಮಾಡಿ ತೊಗೊಂಡು ಹೋಗ್ಬೋದು.
ಇದು ಒಂದು ಗೋಲ್ಡ್ ಸ್ಕೇಲು, ಉಂಗುರ ಏನಾದರೂ ತೂಕ ಚೆಕ್ ಮಾಡೋಕ್ಕೆ. ಇದನ್ನು ಒಂದು ಟ್ರಾವೆಲಿಂಗ್ ನೈಫ್ ಸೆರಾಮಿಕ್, ಸೂಪರ್ ಅಂದರೆ ಸೂಪರ್. ಶಾರ್ಪ್ನೆಸ್ ನೋಡಿ, ಹೀಗೇನು ಮಾಡೋದು ಬೇಡ, ಬರೀ ಟಚ್ ಮಾಡಿ ನೋಡಿ. ಶಾರ್ಪ್ನರ್ ಹೆಂಗೆ ಹೋಗ್ತಾ ಇದೆ ನೋಡಿ, ಸಕ್ಕ ಶಾರ್ಪ್, ನೋಡೋಂಗಿಲ್ಲ. ಕೈ ಮೇಲೆ ಮಾತ್ರ ಕೆಲಸ ಮಾಡಲ್ಲ, ಉಜ್ಜಿದ್ರೆ ಗೊತ್ತಿಲ್ಲ. ಇದೊಂದು ಟಾರ್ಚ್ ಒಂದು ವೆರಿ ಡಿಫ್ರೆಂಟು ನೋಡಿ. 1 2 3 4 5 ಚಾರ್ಜಬಲ್ ಇರೋದು. ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 3.5 to 4 hours ಬರುತ್ತೆ. ಫುಲ್ ಮೆಟಲ್ ಇರೋದು, ಚಾರ್ಜಬಲ್ ಎಲ್ಲ ಜೊತೆ ಕೊಟ್ಟಿದ್ದಾರೆ. ಚಾರ್ಜರು, ಕೇಬಲ್ ಕೊಟ್ಟಿದ್ದಾರೆ. ನಿಮ್ಮ ಸಿ ಪಿನ್ನೇ ಇರೋದು ರೆಗ್ಯುಲರೇ. ಇದು ಒಂದು ಪರ್ಸನಲ್ ಕಿಟ್ ಟೂಲು, ಫೋರ್ಕ್, ಸ್ಪೂನ್, ಸ್ಪ್ಯಾಗೆಟಿ, ಚಾಪ್ಸ್ಟಿಕ್ ನೋಡಿ. ಪರ್ಸನಲ್ ಟೂಲ್ ಕಿಟ್ ಒಬ್ಬರಿಗೆ ಒಂದರಲ್ಲೇ ಪೌಚಲ್ಲೆಲ್ಲ ಬಂದುಬಿಡುತ್ತೆ ನಿಮಗೆ. ಇದೊಂದು ಟ್ರಾವೆಲ್ ಕುಕ್ಕರ್ ನೋಡಿ, ನಮ್ಮ ಇಂಡಿಯಾ ಗ್ಯಾಜೆಟಲ್ಲೂ ಕೆಲಸ ಮಾಡುತ್ತೆ. US ಹೋಗ್ತಿರೋ 110 ವ್ಯಾಟು ಕೆಲಸ ಮಾಡುತ್ತೆ, 220 ಮಾಡುತ್ತೆ. ಇದರಲ್ಲಿ ಯಾವುದಾದ್ರೂ ಪಾತ್ರೆ ಮಡಗ್ಬೋದು, ಇದೇ ಮಡಗಬೇಕು ಅಂತ ಇಲ್ಲ ನೋಡಿ. ಪಾತ್ರೆ ಆದಮೇಲೆ ಇದರಲ್ಲಿ ಹಾಕ್ಕೊಳ್ಳಿ, ಸ್ಟೋರ್ ಮಾಡಿ. ಇಲ್ಲೇ ಸ್ಪೂನ್ ಫೋರ್ಕ್ ಕೊಟ್ಟಿದ್ದಾರೆ ನೋಡಿ. ಒಳಗೆ ಬಂತು, ಪೌಚ್ ಬಂತು, ಆಯ್ತು, ರೆಡಿ ಟು ಗೋ. ಇದೂ ಟ್ರಾವೆಲೇ. ಸ್ಟವ್ ಬೇಕಾದರೆ ಇದಕ್ಕೊಂದು ಸಿಲಿಂಡ್ರ್ ಬರುತ್ತೆ, ಗ್ಯಾಸ್ದು ಸಿಲಿಂಡ್ರ್ ಹಾಕಿ ಉರಿಬೋದು ನೋಡಿ. ಇದು ಕಡಿಮೆ ಜಾಸ್ತಿ ಮಾಡೋದು, ಆನ್ ಮಾಡಿ ಅಷ್ಟೇ. ಫೋಲ್ಡಬಲ್ ಇದನ್ನು ಯೂಸ್ ಮಾಡೋದು. USB ಚಾರ್ಜಿಂಗ್ ಇರೋದು. ಬಾಸ್ ಕಂಪನಿ 1985 1 year ವಾರಂಟಿ ಬರುತ್ತೆ ನೋಡಿ. ಯಾವುದಾದ್ರು ಜ್ಯೂಸ್ ಮಾಡಿ, ಆಟೋಮೆಟಿಕ್ 1.5 minute ಆಫ್ ಆಗಿಬಿಡುತ್ತೆ ಇದು ನೋಡಿ. ಜ್ಯೂಸ್ ಆಯಿತು. ಇವಾಗ ನಿಮ್ಮ ಡೌಟ್ ಏನಂದರೆ, ಈ ಇದು ಪೆಟ್ಟು ಪ್ಲಾಸ್ಟಿಕ್ ಹೊಡೆದೋಗ್ಬಿಟ್ರೆ ಇದೆಲ್ಲ ಸ್ಪೇರ್ ಸಿಗುತ್ತೆ. ಬಟ್ ಒನ್ ಥಿಂಗ್ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಇದು ಅನ್ಬ್ರೇಕಬಲ್, ಹೊಡೆದೋಗಲ್ಲ. ಸ್ಪೇರ್ ಬೇಕಾದರೆ ಎಲ್ಲ ಸಿಗುತ್ತೆ, ಡೋಂಟ್ ವರಿ. ಇದು 1 year ವಾರಂಟಿ ಹೀಗೂ ನಾವು ಇದಕ್ಕೆ ಕೊಡ್ತೀವಿ ಮೋಟ್ರಿಗೆ. ಇದೆಲ್ಲ ಸ್ಪೇರ್ ಬೇಕಾದರೆ ಎನಿ ಟೈಮ್ ಸಿಗುತ್ತೆ. ಯಾಕಂದರೆ ಇದೆಲ್ಲ ಓಲ್ಡ್ ಕಂಪನಿ ಇರೋದೆಲ್ಲ, ನ್ಯೂ ಇಲ್ಲ. ಆಲ್ಮೋಸ್ಟ್ ನಾವು ಒಂದು 20 yearsಯಿಂದ ಮಾಡ್ತಾಯಿದ್ದೀವಿ. ಇಶ್ಯೂಸ್ ಇಲ್ಲ, ಇದ್ರೆ ಎಲ್ಲ ನಾವು ಸಾಲ್ವ್ ಮಾಡಿಕೊಡ್ತೇವೆ. ಟ್ರಾವೆಲಿಂಗ್ ರಿಲೇಟೆಡೇ ಪ್ರಾಡಕ್ಟ್ ಇರೋದು. ಹೀಟರ್ ಇದು, ಕಾಫಿ ಟೀ ಏನಾದರೂ ಬಿಸಿ ಮಾಡೋಕ್ಕೆ. ಗಂಟ್ಲು ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ 40-50 kilometers ಎವ್ರಿ ಏರಿಯಾ ಟ್ರಾವೆಲ್ ಮಾಡ್ತೀರಾ, ನೀರು ಪ್ರಾಬ್ಲಮ್ ಇರುತ್ತೆ, ಹಾಟ್ ವಾಟರ್ ಕುಡಿಯೋದು ಅಭ್ಯಾಸ ಇರುತ್ತೆ, ಅವ್ರಿಗೆ ಬೆಸ್ಟ್ ನೋಡಿ. ಬಾಯ್ಲ್ ಆಗ್ತಾಯಿದೆ ನೋಡಿ. ನೀವು ಬೇಕಾದ್ರೆ ಕಾಫಿ ಟೀನೂ ಮಾಡ್ಬೋದು, ಏನು ಇಶ್ಯೂಸ್ ಇಲ್ಲ ನೋಡಿ. ನಾವು ಯೂಸ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್. ಐ ಆಮ್ ಯೂಸಿಂಗ್ ಫ್ರಮ್ ಪಾಸ್ಟ್ 3.5 years. ವಾಟರ್ ಪ್ರಾಬ್ಲಮ್ಮು, ಈ ಗಂಟ್ಲೆಲ್ಲ ಹಿಡಿಯೋದ್ರಲ್ಲಿ ಬೆಸ್ಟು ಹಾಟ್ ವಾಟರ್ ಕುಡಿಯೋಕ್ಕೆ ನಿಮಗೆ. ಟ್ರಾವೆಲ್ ಕೆಟ್ಲ್ ಇರೋದು ಸ್ಮಾಲ್. ಬಟ್ ಟ್ರಾವೆಲ್ ಕೆಟ್ಲ್ ಏನಂದರೆ, ನೀವು ಕಾಫಿ ಟೀ ಮಾಡ್ತಿರಲ್ಲ, ನಿಮಗೆ ಹಾಲು ಉಕ್ಕಿ ಬಂದುಬಿಡುತ್ತೆ. ಇದರಲ್ಲಿ ಅದನ್ನು ನೀವು ಇದರಲ್ಲಿ ಅವಾಯ್ಡ್ ಮಾಡ್ಬೋದು. ಕಾರಣ ಏನಂದರೆ, ಇದರಲ್ಲಿ ಟೆಂಪ್ರೇಚರ್ ಸೇಮ್ ಲೈಕ್ ಇಂಡಕ್ಷನ್ ಥರ ಟೆಂಪ್ರೇಚರ್ ಕೊಟ್ಟಿದ್ದಾರೆ ನೋಡಿ. ನಾನು ನಿಮ್ಗೆ ನೋಡಿ, ಸಿಪ್ ಥರನೂ ಕುಡಿಬೋದು. ಹ್ಯಾಂಡಲ್ ಕೊಟ್ಟಿದ್ದಾರೆ ನೋಡಿ. ನಾನು ಆನ್ ಮಾಡಿ ನೋಡಿಸಿ ನಿಮಗೆ ನೋಡಿ. 80 degree, 55 degree, 45 degree, 0 ನೋಡಿ. 100 degree ಅಂದರೆ ಫುಲ್ ಬಾಯ್ಲಿಂಗೋಸ್ಕರ ನಿಮಗೆ. ನೀವು ಬರೀ ಕುದಿಸ್ಬೇಕಾದ್ರೆ ಲೈಟು ಚೆನ್ನಾಗಿ, ಇದು ಕಾಫಿ ಇರಲಿ, ಹಾಲು ಇರಲಿ, ಹಾಟ್ ವಾಟರ್ ಇರಲಿ, 4 ಟೆಂಪ್ರೇಚರ್ ಮೋಡ್ಸ್ ಐತೆ. ಮ್ಯಾಕ್ಸಿಮಮ್ ಇಸ್ 100 degree. ಟ್ರಾವೆಲಿಂಗೋಸ್ಕರ ಭಾಳ ಒಳ್ಳೆಯದು. ಒಬ್ಬರಿಗೆ ಒಂದು 400 ml ಇರೋದು, 2-3 ಗ್ಲಾಸ್ ಆರಾಮಾಗಿ ನೀವು ಕಾಫಿ ಟೀ ಮಾಡ್ಬೋದು ನೋಡಿ. ವೆರಿ ಸ್ಪೆಷಲ್ ಪ್ರಾಡಕ್ಟ್. ಕ್ವಾಲಿಟಿನೂ ಹಾಗೆ ಐತೆ. ಇದೆಲ್ಲ ವಾರಂಟಿಯಲ್ಲಿ ಬರುತ್ತೆ, 1 year ವಾರಂಟಿ ಕೊಡ್ತೀವಿ ಇದಕ್ಕೆಲ್ಲ. ಇದು ನೋಡಿ, ಮಿನಿಯೇಚರ್ ಟ್ರಾವೆಲ್ ಐರನ್ ಚಿಕ್ಕದು. ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತೀರಂದರೆ ಮನೆಗೂ ಯೂಸ್ ಮಾಡ್ಬೋದು ನೋಡಿ. 1 year ವಾರಂಟಿ ಐತೆ ಇದೆಲ್ಲ. ಕಾಟನ್ ಬೇಕಾದ್ರೆ ಕಾಟನ್, ಜೀನ್ಸ್ ಬೇಕಾದ್ರೆ ಜೀನ್ಸು, ಸಿಲ್ಕ್ ಬೇಕಾದ್ರೆ ಸಿಲ್ಕು, ಯಾವ್ದು ಬೇಕಾದರೆ ನೀವು ಯೂಸ್ ಮಾಡ್ಬೋದು ನೋಡಿ. ಫೋಲ್ಡಬಲ್ ಇರೋದು, ಭಾಳ ಸ್ಮಾಲ್ ಕಾಂಪ್ಯಾಕ್ಟ್ ಆಗಿದೆ. ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀರಾ,
ಅಬ್ರಾಡ್ ಹೋಗ್ತೀರಾ ತೊಗೊಂಡು ಹೋಗ್ಬೋದು. ಪಿ ಜಿಯಲ್ಲಿ ಕೆಲವರು ಸಿಂಗಲ್ ಇರೋರಿಗೆ ಬೆಸ್ಟ್ ಪ್ರಾಡಕ್ಟು. ಏಜ್ ಅವ್ರು ಇರ್ತಾರೆ ಮನೇಲಿ ಒಬ್ಬರೇ, ಸ್ವಲ್ಪ ಬಟ್ಟೆ ಐರನ್ ಮಾಡೋಕ್ಕೆ ಭಾಳ ಒಳ್ಳೆ ಐಟಮ್ ಇದು ನೋಡಿ. ಮಜ್ಜಿಗೆ, ಮಂತು, ಕೋಲ್ಡ್ ಕಾಫಿ, ಮಿಲ್ಕ್ ಶೇಕು ಏನು ಬೇಕಾದರೆ ಮಾಡಿ. ಇದು ಟ್ರಾವೆಲಿಂಗ್ ರಿಲೇಟೆಡೇ ಇರೋದು. ಇದು ನೋಡಿ ಸೋಪ್ ಬಾಕ್ಸು, ಇದು ಟ್ರಾವೆಲಿಂಗ್ ಹೋಗ್ತೀರಂದರೆ ಇದ್ರಲ್ಲಿ ಮಾಡೆಲ್ಸ್ ಐತೆ ನೋಡಿ. ಅನ್ಬ್ರೇಕಬಲ್, ಏನು ಹೊಡೆಯಲ್ಲ, ಪೆಟ್ ಕ್ವಾಲಿಟಿ ಇರೋದಂತ ಹೇಳ್ತಾರೆ. ಇದೆಲ್ಲ ಹೊಡೆಯೋದಂಥ ಪ್ಲಾಸ್ಟಿಕ್ ಅಲ್ಲ. ಮಾಡೆಲ್ ಸಿಗುತ್ತೆ 1 2 ಈ ಥರ ಬೇಕಾದರೆ ಈ ಥರ ಬೇಕಾದರೆ ಈ ಥರ ಸಿಗುತ್ತೆ. ಈ ಮಿರರ್ ಬೇಕಾದರೆ ಟ್ರಾವೆಲಿಂಗ್ ಹೋಗ್ತೀರಂದರೆ ಇದೆಲ್ಲ ಮಾಡೆಲ್ ಸಿಗುತ್ತೆ ಭಾಳ. ನೋ ಸ್ಟ್ರಿಮ್ಮರು ವಿತ್ ಬ್ಯಾಟ್ರಿ ಇಂಡಿಕೇಟರ್, USB ಚಾರ್ಜಿಂಗ್ ನೋಡಿ. ಇದು ಟ್ರಾವೆಲಿಂಗ್ ಹೋಗ್ತೀರಂದರೆ ಅದಕ್ಕಾಗುತ್ತೆ. ಇಲ್ಲಾಂದರೆ ಮಾತ್ರೆ ತಗೊಳ್ಳೋರು, ಪೇಷನ್ಸ್, ಒನ್ ಟೂ ಉಪ್ಪು, ಮೆಣಸು, ಜೀರಿಗೆ, ವಾಲೆ, ಗೋಲ್ಡ್ ಐಟಮ್ಸ್ ಏನಾದರೂ ಅದು ಟ್ರಾವೆಲಿಂಗ್ ತೊಗೊಂಡು ಹೋಗೋಕ್ಕಾಗತ್ತೆ, ಮನೇಲಿ ಮಡ್ಗೋಕ್ಕಾಗತ್ತೆ. ವೆರೈಟೀಸ್ ಐತೆ ಇದರಲ್ಲೂ. ಮಾತ್ರೆ ಅಂತ ಇಲ್ಲ, ಮಲ್ಟಿಪರ್ಪಸ್ ಏನಕ್ಕಾದರೂ ಯೂಸ್ ಆಗುತ್ತೆ ನೋಡಿ. ಲಾಕ್ ಆಯಿತು, ಇದು ಪ್ರೆಸ್. ಇದು ಫನಲ್ ಬೇಕಾದರೆ ಚಿಕ್ಕದು, ಟ್ರಾವೆಲಿಂಗ್ ಹೋಗ್ತೀರಂದರೆ ಇದನ್ನು. ನೈಫು ಮಾಡೆಲ್ ಇರೋದು, ಭಾಳ ವೆರೈಟೀಸ್ ಐತೆ. ಇಷ್ಟು ವೆರೈಟೀಸ್ ಸಿಗುತ್ತೆ. ಮಕ್ಕಳ ಸ್ಪೂನ್ಸ್ ಬೇಕಾದ್ರೆ ನೋಡಿ, ಮಾಡೆಲ್ಸ್ ಭಾಳ ಇದೆ ಇದರಲ್ಲೂ. ನೀವು ಫೋರ್ಕ್ ಅಂದ್ಕೊಳ್ಳಿ, ನೀವು ಬೆನ್ ಕೆರಿಯೋದು ಅಂದ್ಕೊಳ್ಳಿ, ನೀವು ಬೇಕಾದರೆ ಮ್ಯಾಗಿ ಮಾಡುವಾಗ ಸ್ಪ್ಯಾಗೆಟಿ ಅದು ಅದಕ್ಕೂ ಯೂಸ್ ಆಗುತ್ತೆ. ಸಹಜವಾಗಿ ಎಲ್ಲರ ಮನೇಲಿ ಗ್ರಾನೈಟ್ ಇರುತ್ತೆ. ಗ್ರಾನೈಟ್ ಆಲ್ಮೋಸ್ಟ್ ಮನೇಲಿ ಒಂದು ಇಷ್ಟು ಸ್ಲ್ಯಾಬ್ ಒಂದು 10 ಫೀಟ್ ಇರುತ್ತೆ. ಎಲ್ಲದು ಒಂದು ಕ್ರ್ಯಾಕ್ ಆದರೆ ಒಂದು 1 ಲಕ್ಷ ರೂಪಾಯಿ ಹೋಯಿತು ನಿಮಗೆ ನೋಡಿ. ಅದಕ್ಕೊಂದು ನಿಮ್ಮ ಕೋಕೋನಟ್ ಬ್ರೇಕ್ ಮಾಡೋಕ್ಕೆ, ಇವಾಗ ಗ್ರಾನೈಟ್ ಮೇಲೆ ಹೊಡಿತೀರ ಹೋಯ್ತು, ಕೋಕೋನಟ್ ಬ್ರೇಕ್ ಮಾಡ್ಬೋದು. ಇದು ಕೋಕೋನಟ್ ತೆಗಿಯೋಕ್ಕೆ, ಇದು ಅದಕ್ಕೂ ಆಗುತ್ತೆ. ದೇವ್ರ ದೀಪ ಹಚ್ಚೋಕ್ಕೆ ಲೈಟ್ರ್ ಇದು. USB ಚಾರ್ಜಿಂಗ್ ಇರೋದು, ಸಿಪಿನ್ನು ನೋಡಿ. ಇದಕ್ಕೂ ಆಗುತ್ತೆ. ಇಲ್ಲಿ ನೋಡಿ, ಅಗರಬತ್ತಿ ಇರಲಿ, ಕ್ಯಾಂಡಲ್ ಇರಲಿ, ದೀಪ ಇರಲಿ, ಗ್ಯಾಸ್ ಲೈಟರ್ ಇರಲಿ, ಒಂದು ಸಲ ಚಾರ್ಜ್ ಮಾಡಿ ನೋಡಿ. ಇಲ್ಲ ಚಾರ್ಜ್ ಒಂದು ಆಲ್ಮೋಸ್ಟ್ 10 ಡೇಸ್ ಬರುತ್ತೆ. ಇಂಡಿಕೇಟ್ರ್ ಕಾಣಿಸುತ್ತೆ ನೋಡಿ ಇಲ್ಲಿ, ಎಷ್ಟು ಬೇಕೋ ಅದು, ಎಷ್ಟು ನಿಮ್ಮ ಬ್ಯಾಟ್ರಿ ಹೋಗೈತೆ ಇಲ್ಲೇ ಗೊತ್ತಾಗುತ್ತೆ. ಬೇಕಾದರೆ ಒಂದು 5 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ನಿಮಗೆ ಚಾಯ್ಸ್ ಸಿಗುತ್ತೆ ಕಲರ್ಸು. ಹಿಂಗೆ ಟ್ರೇ ಸೆಟ್, ಆರ್ಗನೈಸರ್ ಕ್ವಾಲಿಟಿ ನೋಡಿ. ಈ ಸೆಟ್ ಆಫ್ 4 ಬರುತ್ತೆ ನೋಡಿ. ನಿಮಗೆ ಚಾಯ್ಸ್ ಆಫ್ ಕಲರ್ ಸಿಗುತ್ತೆ. ಗ್ರೇ, ನಿಮ್ಮ ಫರ್ನಿಚರ್ ಪ್ರಕಾರ ನೀವು ಬೈ ಮಾಡಿ ನೋಡಿ. ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮ್ಮ ಫರ್ನಿಚರ್ಗಿರಲಿ, ನಿಮ್ಮ ಮನೆಗಿರಲಿ, ಡಿಫ್ರೆಂಟ್. ಸ್ಪೆಷಲ್ ವ್ಯಾಕ್ಯೂಮ್ ಕ್ಲೀನರ್, ಬ್ಲೋವರ್. ನಿಮ್ಮ ಕಿಚನ್ಗೋಸ್ಕರ ಮೇಲೆ ಸ್ಲ್ಯಾಬಲ್ಲಿ ಎಲ್ಲಾದರೂ ನಿಮ್ಗೆ ಎಲ್ಲಿ ಕೈ ಹೋಗಲ್ಲ, ಒಂದು ಹೊಡೀರಿ ಸಾಕು, ಎಲ್ಲಿ ಬೇಕಾದ್ರೆ ನೋಡಿ. ಒಂದು ಸಲ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 1-2 ಡೇಸ್ ಬರುತ್ತೆ. ಆ್ಯಂಡ್ 48 ವೋಲ್ಟ್ ಕಾರ್ ಬ್ಯಾಟ್ರಿ, ಅಷ್ಟು ಪವರ್ ಐತೆ ನೋಡಿ. ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟು. ಬರೀ ಡಿಸ್ಪ್ಲೇ ಎಲ್ಲ, ಲೈವ್ ಡೆಮೋ ನೋಡಿ, ನೀವು ನೋಡಿದ್ದೀರ ಹೆಂಗೈತೆ ಅಂತ. ಇದೊಂದು ಮಿರೇಕಲ್ ಐಟಮ್ ಇದೆ, ಭಾಳ ಚೆನ್ನಾಗಿದೆ ನೋಡಿ. ಈ ನೀವೆಲ್ಲ ಬಾಣಲಿ ಎಲ್ಲ ಈ ಥರ ಆಗಿರುತ್ತಲ್ಲ, ಕರೆ ಹೇಳ್ತಾ ಇದ್ದೀನಲ್ಲ, ಸುಟ್ಟೋಗಿರೋದು ನಾನು ಮಾತಾಡಲ್ಲ, ಕರೆ ನೋಡಿ, ನೀವು ಗಮನವಾಗಿ ನೋಡಿ. ಬ್ಲ್ಯಾಕ್ ಆಯಿತಾ, ಇಲ್ಲಿ ನೋಡಿ, ರಶ್ ನೋಡಿ ಹೆಂಗೆ ಬಂದೈತೆ. ಕರೆ ಎಂಥ ಇದ್ದರೂ ಇದರಲ್ಲಿ ಹೋಗುತ್ತೆ.
ಇದು ಬೇಕಾದಿದ್ದು ತೊಗೊಳ್ಳಿ, ಇದು ನಾರು ಇದೆಲ್ಲ ಲೋಕಲ್, ನೀವೆಲ್ಲ ಕಡೆ ತೊಗೊಳ್ಳಿ ಈ ಥರನೇ ಇರುತ್ತೆ ನೋಡಿ. ಇದು ಕ್ವಾಲಿಟಿ ಇದು ನೋಡಿ. ಇದು ಕಿಚನ್ಗೋಸ್ಕರ ಏನಾದರೂ ಇದರಲ್ಲಿ ಬ್ಯಾಂಬೂ ಮಿಕ್ಸ್ ಐತೆ ನೋಡಿ. ಇದನ್ನು ಸ್ಕ್ರಬ್ಬೇ ಇರೋದು, ಬಟ್ ಸ್ಕ್ರ್ಯಾಚಸ್ ಆಗಲ್ಲ. ಸ್ಲ್ಯಾಬಲ್ಲೆಲ್ಲ ಹಾಲು ಚೆಲ್ಲೋದು ಅಭ್ಯಾಸ ಜಾಸ್ತಿ ಇರುತ್ತೆ ನೋಡಿ. ಹೆಂಗೆ ಕುಡಿತಾ ಇದೆ ನೋಡಿ. ಆಲ್ಮೋಸ್ಟ್ ಒಂದು 3/4 ಲೀಟ್ರ್ ಅರ್ಧ ಲೀಟ್ರ್ ಎಲ್ಲ ನೀರು ಕುಡಿಯುತ್ತೆ. ಹಾಲು ಚೆಲ್ಲಿದ್ರೆ ಬೆಸ್ಟ್ ನೋಡಿ. ನಿಮಗೆ ಕ್ವಾಲಿಟಿ ನೋಡೋಂಗಿಲ್ಲ, ಸೂಪರಾಗಿದೆ ನೋಡಿ. ಎಷ್ಟು ಹಿಡಿದೆ ಎಲ್ಲೋಯ್ತು ನೀರು ನೋಡ್ಕೊಳ್ಳಿ ನೀವು. ಇಲ್ಲಿ ನೋಡಿ, ವಾಟ್ರ್ ನೋಡಿ ನೀವು ನೋಡಿ ಹೆಂಗೆ ಕುಡಿತಾ ಇದೆ ನೋಡಿ. ನೋಡಿ ನಾವು ಒರ್ಸಂಗೆ ನೋಡಿ ಹೆಂಗೆ ಬರ್ತಾಯಿದೆ ನೋಡ್ಕೊಳ್ಳಿ ನೀವು. ನೀರು ಕುಡಿಯೋದು ನೋಡಿ ನೀವು. ಎಲ್ಲ ಸ್ಪೆಷಲ್ ಪ್ರಾಡಕ್ಟ್ ಇರೋದು ನಿಮಗೆ. ಇದೂ ಒಂದು ಇದೇ ಥರ ನೋಡಿ. ಇದೊಂದು ಹುಕ್ ಐತೆ. ಇದು ಆಲ್ಮೋಸ್ಟ್ ಒಂದು 15 kgs ನಿಮ್ಮ ಕೆಪಾಸಿಟಿ ಹಿಡಿಯುತ್ತೆ ನೋಡಿ. ಪ್ರೂಫ್ ಬೇಕಾ ನೋಡಿ. ನೋಡಿ ಅಲ್ಲ ಹುಕ್ ಹಾಕಿದ್ದೀವಿ. ಆಲ್ಮೋಸ್ಟ್ ನಿಮ್ಗೆ ನೋಡಿ ಈ ಡ್ರಮ್ ನೋಡಿ 50 kg ಡ್ರಮ್ಮು, 50 kgs ಡ್ರಮ್ ನೋಡಿ ನಿಮಗೆ ಹೆಂಗೆ ಹಿಡ್ದೈತೆ ನೋಡಿ. ನೀವು ಎಲ್ಲಾದರೂ ಕಿಚನಲ್ಲಿ, ಬಾತ್ರೂಮಲ್ಲಿ, ಎಲ್ಲಾದರೂ ನಿಮ್ಗೆ ವಾರ್ಡ್ರೋಬಲ್ಲಿ ಹುಕ್ ಭಾಳ ಪವರ್ಫುಲ್ ಆಗೈತೆ. ಸೇಮಲ್ಲಿ ಇದು ಒಂದು ಮಾಪ್ ಐತೆ ನೋಡಿ. ಮಾಪ್ ಹೋಲ್ಡ್ರ್ ಐತೆ. ವಾಟರ್ ಬಾಟಲ್ಸ್ ನೋಡಿ. ಇದೆಲ್ಲ 12 to 18 hours ಹಾಟ್ ಇರುತ್ತೆ. ಬಾಯಿ ದೊಡ್ಡದು, ಕ್ಲೀನ್ ಮಾಡೋಕ್ಕೆ ಈಸಿ. ಎಲ್ಲರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ. 4 ಕಲರ್ ಸಿಗುತ್ತೆ ನೋಡಿ. ಫುಲ್ ಕೈ ಒಳಗೆ ಹೋಗುತ್ತೆ, ಕ್ಲೀನ್ ಮಾಡೋಕ್ಕೆ ಈಸಿ. ಒಂದೇ ಸಲ ಹಾಕಿ ಓಪನ್ ಮಾಡಲ್ಲ ಅಂದರೆ ಪಕ್ಕ 12 hours ಇರುತ್ತೆ ನಿಮಗೆ. ಇದಕ್ಕೊಂದು ಸ್ಟ್ರಾ ಕೂಡ ಬರುತ್ತೆ ನೋಡಿ. ಎಲ್ಲ ಸಿಂಗಲ್ ಪೀಸ್ ಇರೋದು, ಎಲ್ಲೂ ಈ ಥರ ಜಾಯಿಂಟ್ ಮಾಡಿಲ್ಲ. 1 2 ನೋಡಿ ನೋಡಿ, ಬಿದ್ರೂ ಡ್ಯಾಮೇಜ್ ಆಗಲ್ಲ. ಒಂದೇ ಪೀಸಲ್ಲಿ ಮಾಡಿರೋದು. ಸಿಪ್ಪರ್, ಇದು ಫುಲ್ ದೊಡ್ಡ ಬಾಯಿ. ಇದು 24 hours ಹಾಟ್ ಆ್ಯಂಡ್ ಕೋಲ್ಡ್, ವುಡನ್ ಫಿನಿಶ್. ಇದು ನಿಮ್ಗೆ ಏನು ನೋಡ್ಸಿದ್ದೀನಿ ಎಲ್ಲ ಆಲ್ಮೋಸ್ಟ್ ಮೋರ್ ದೆನ್ 12 hours ಇದೆಲ್ಲ ಬಿಸಿ ಇರುತ್ತೆ. ಯಾವುದು 1 2 3 hours ಥರ ಐಟಮ್ ಇಲ್ಲ ನೋಡಿ. ಇದಂತೂ 30 hours ಇರುತ್ತೆ. 40 ಐತೆ, ಬಟ್ 30 ನಾವು ವಾರಂಟಿ ಕೊಡ್ತೀವಿ ನಿಮಗೆ ನೋಡಿ. ಇದು ಟ್ರಾವೆಲಿಂಗ್ ಹೋಗ್ತೀರ ಒಂದು 2 ಲೀಟ್ರು ಕುಡಿಯೋ ಗ್ಲಾಸ್ ಆಯಿತು. ಇದು ಒಂದು ಬೆಲ್ಟು ಬರುತ್ತೆ ನೋಡಿ. ಇದು ಒಳಗೆ ಒಂದು ಗ್ರೀನ್ ಟೀ ಸ್ಟೇನ್ ಐತೆ. ಇದು ತೆಗಿಬೋದು ಫಿಲ್ಟರ್ ಮಾಡೋಕ್ಕೆ, ಗ್ರೀನ್ ಟೀಗೋಸ್ಕರ, ಡೆಟಾಕ್ಸ್ ನೋಡಿ. ಎಲ್ಲ ವೆರೈಟಿ. ಇದು 2 ಲೀಟ್ರ್ ಬಾಟ್ಲು ನೋಡಿ. ಆಲ್ 12 to 18 hours ಹಾಟ್, ನಾಟ್ 1 hour. ಪಕ್ಕ 12 to 18 hours ಹಾಟ್ ಇರುತ್ತೆ ನೋಡಿ. ಮಾಡೆಲ್ಸ್ ಎಲ್ಲರಲ್ಲಿ ಒಂದು 4 5 ಕಲರ್ ಸಿಗುತ್ತೆ ನಿಮಗೆ. ಅರ್ಧ ಲೀಟ್ರ್, 3/4 ಲೀಟ್ರ್, 1 ಲೀಟ್ರ್ ಎಲ್ಲ ಸೈಜಸ್ ಎಲ್ಲ ಸಿಗುತ್ತೆ. ಅಷ್ಟು ವೆರೈಟಿ ನೋಡ್ಸೋಕ್ಕೆ ಟೈಮ್ ಇಲ್ಲ, ನೋಡ್ಸೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅಂಗಡಿಗೆ ಬಂದರೆ ಭಾಳ ಐಟಮ್ ಸಿಗುತ್ತೆ, ವಿಸಿಟ್ ಮಾಡಿ ನೋಡಿ. ಇದನ್ನು ನೋಡಿ, ಬಾಯಿ ದೊಡ್ಡದು, ಕ್ಲೀನ್ ಮಾಡೋಕ್ಕೆ ಈಸಿ ನಿಮಗೆ. ಎಲ್ಲರಲ್ಲಿ ಕಲರ್ಫುಲ್ ಐತೆ ನೋಡಿ. ಎಲ್ಲ ಸಿಗುತ್ತೆ, ಎಲ್ಲ ಸ್ಟೈನ್ಲೆಸ್ ಸ್ಟೀಲ್. ಇದು ಯಾವುದು ಪ್ಲಾಸ್ಟಿಕ್ ಇಲ್ಲ, ಟೋಟ್ಲಿ ಸ್ಟೈನ್ಲೆಸ್ ಸ್ಟೀಲ್. ಎಲ್ಲ ವಂಡರ್ಫುಲ್ ಕಲರ್ಸ್ ಐತೆ, ಬ್ಯೂಟಿಫುಲ್. ಎಲ್ಲ ಇಷ್ಟ ಬರುತ್ತೆ ನಿಮಗೆ ನೋಡಿ. 1 to 1 ಎಲ್ಲ ಡಿಫ್ರೆಂಟು ನಿಮಗೆ. ಇದೊಂದು ನೋಡಿ ಸಾಂಬಾರ್ ಫ್ಲಾಸ್ಕ್ ನೋಡಿ. ಸಾಂಬಾರ್, ರಸಮ್, ಫ್ರೈಡ್ ರೈಸ್, ನೂಡಲ್ಸ್, ಬಿಸಿಬೇಳೆ ಬಾತ್, ಪೊಂಗಲ್, ಪುಲಾವ್ ಏನಾದರೂ ಹಾಕಿ ಒಂದು 4 to 6 to 8 hours ತನಕ ಬಿಸಿ ಇರುತ್ತೆ. ಒಂದೇ ಸಲ ಹಾಕಿ ಮಾಡಿದ್ರೆ, ಓಪನ್ ಮಾಡೋದು ನೋಡಿ, ಕೈ ಆರಾಮಾಗಿ ಒಳಗೆ ಹೋಗುತ್ತೆ. ಕಲರ್ಸ್ ಸಿಗುತ್ತೆ ಚಾಯ್ಸು. 3 ಕಲರ್ ಸಿಗುತ್ತೆ. ಒಂದು ಈ ಟೈಪಲ್ಲಿ ಐತೆ. ಇದು ಒಂದು 4 to 6 to 8 hours ಅದೇ ಇರುತ್ತೆ. ಒಂದು ಈ ಮಾಡೆಲ್ ಐತೆ, ಒಂದು ಈ ಥರ ಐತೆ. ಇದು ದೊಡ್ಡದು, ಇದು 12 hours ಇರುತ್ತೆ. ಇವಾಗ ಇದೆಲ್ಲ ತೊಗೊತೀರಾ ರೈಟು, ಎಲ್ಲ ಬಾಟಲ್ಸ್ ತೊಗೊತೀರಾ, ಬಟ್ ಈ ತುದಿಗಳಲ್ಲಿ ನೀವು ಹೆಂಗೆ ಕ್ಲೀನ್ ಮಾಡ್ತೀರಾ ನೋಡಿ. ಇದಕ್ಕೆ ನಮ್ಮ ಅಂಗಡಿಯಲ್ಲಿ ಒಂದು ಸ್ಪೆಷಲ್ ಬ್ರಷ್ ಐತೆ ನೋಡಿ. ಇದು ನಿಮ್ಮ ಗ್ಯಾಸ್ಕೆಟ್ ತೆಗಿಯೋಕ್ಕೆ, ಇಲ್ಲಿ ಗ್ಯಾಸ್ಕೆಟ್ ತೆಗಿಬೋದು ನೋಡಿ. ಇದು ಬ್ರಷ್ ಕ್ಲೀನ್ ಮಾಡೋಕ್ಕೆ, ಇದನ್ನು ತೆಗಿಯೋಕ್ಕೆ, ಅದು ಕ್ಲೀನ್ ಮಾಡೋಕ್ಕೆ. 3 in 1. ಓನ್ಲಿ ಬ್ರಷು ಕೊಡ್ತೀವಿ,
ಇದನ್ನು ಇದೆ ಸಮಥಿಂಗ್ ಡಿಫ್ರೆಂಟ್ ಐತೆ ಇದನ್ನು. ಅಂಗಡಿಗೆ ಬನ್ನಿ, ಭಾಳ ವೆರೈಟಿ ಸಿಗುತ್ತೆ, ಸಮಯ ಭಾಳ ಕಡಿಮೆ ಐತೆ, ವಿಡಿಯೋ ಭಾಳ ದೊಡ್ಡದೋಗುತ್ತೆ. ದಯವಿಟ್ಟು ನೋಡಿ, ಇನ್ನೂ ದೊಡ್ಡದು ಮಾಡಿದ್ರೆ ನೀವು ನೋಡಲ್ಲ. ಅಂಗಡಿಗೆ ಬನ್ನಿ, ಭಾಳ ವೆರೈಟಿ ಐತೆ. ಇಲ್ಲಿ ಇರೋದು ನಿಮಗೆಲ್ಲ ಬರೀ ಸ್ಯಾಂಪಲ್ಸು, ಭಾಳ ಚಾಯ್ಸ್ ಐತೆ. ಬಂದರೆ 100% ಟೈಮ್ ಹೋಗುತ್ತೆ, ನಿಮಗೆ ಗೊತ್ತಾಗಲ್ಲ ಎಷ್ಟು ಟೈಮ್ ಹೋಗುತ್ತೆ ಇಲ್ಲಿ ಬಂದರೆ. ಥ್ಯಾಂಕ್ ಯು. ಲೊಕೇಶನ್ ಇದು ರಾಜಾ ಮಾರ್ಕೆಟ್, ಚಿಕ್ಕಪೇಟೆ ಆ ಏರಿಯಲ್ಲಿ ಬನ್ನಿ. ರಾಜಾ ಮಾರ್ಕೆಟ್ ಹತ್ರ ಬನ್ನಿ, ಅಲ್ಲಿ ಬಂದು ನಾನು ಫೋನ್ ಮಾಡಿದ್ರೆ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಕ್ಯಾಪ್ಷನಲ್ಲಿ ಅಡ್ರೆಸ್ ಇರುತ್ತೆ ಮೇಲೆ, ಬೇಕಾದ್ರೆ ಅಲ್ಲಿ 2 ವಾಟ್ಸಪ್ ಕಾಲ್ ನಂಬರ್ ಹಾಕಿರ್ತಾರೆ, 2 ಐತೆ, ಕಾಲ್ ಮಾಡಿ. ಬೇಕಾದರೆ ಲೊಕೇಶನ್ ನೀವೊಂದು ಮೆಸೇಜ್ ಮಾಡಿ, ಲೊಕೇಶನ್ ಕಳಿಸ್ತೀವಿ. ಏನಾದರೂ ಆನ್ಲೈನ್ ಬೇಕಾ ಆನ್ಲೈನು ಕಳಿಸ್ಕೊಡ್ತೀವಿ, ನೋ ಪ್ರಾಬ್ಲಮ್. ಆಪ್ಷನ್ಸ್ ಎಲ್ಲ ಐತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಂಗಡೀಲಿ ಬಂದರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಅಷ್ಟು ವೆರೈಟಿ ಕಣ್ಣಿಂದ ನೋಡೋದ್ರಲ್ಲಿ ಒಂದು ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಬಟ್ ಆಪ್ಷನ್ಸ್ 2 ಐತೆ. ಅದು ಕಾರಣ ಅವಶ್ಯಕತೆಯಿಂದ ನಿಮ್ಗೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನು ಮಾಡ್ತೀವಿ. ಕರ್ನಾಟಕ ಅಂತ ಏನೂ ಇಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಮಾಡಿಕೊಡ್ತೀವಿ. ಕೊರಿಯರ್ ಫೆಸಿಲಿಟಿ ಎಲ್ಲ ಐತೆ. ಥ್ಯಾಂಕ್ ಯು.